ಎಲ್ರಿಗೂ ನಮಸ್ಕಾರ. ಮೈಸೂರಿನ ಆದಿತ್ಯ ಲೋಕೇಶ್ ಅವರ ಸಂಸ್ಕೃತಿ ಯೂಟ್ಯೂಬ್ ಚಾನೆಲ್ ಮೂಲಕ ನನ್ನ ಮಾತುಗಳನ್ನ ಕೇಳ್ತಾ ಇದ್ದೀರಿ. ನನ್ನ ಜೀವನದ ಅನುಭವಗಳನ್ನ ಕೇಳಿಸ್ಕೊಳ್ತಾ ಇದ್ದೀರಿ. ತಮಗೆಲ್ಲ 2026 ನೂತನ ವರ್ಷದ ಶುಭಾಶಯಗಳು, ಹಾಗೆ ಬರಲಿರುವಂತ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳಿಬಿಟ್ಟು ಇವತ್ತು ಮೊಟ್ಟ ಮೊದಲಿಗೆ ನಂಜನಗೂಡಿಗೆ ಮತ್ತೆ ನಮ್ಮ ಕುಟುಂಬಕ್ಕಿರೋ ಸಂಬಂಧದ ಬಗ್ಗೆ ಹೇಳ್ತೀನಿ. ತಾವೆಲ್ಲ ನೋಡಿರೋ ಹಾಗೆ ಪುರಾಣ ಪ್ರಸಿದ್ಧವಾದಂತ ಈ ಭಾಗದ ಒಂದು ರೀತಿಯಲ್ಲಿ ಭೂ ಕೈಲಾಸ ಅನ್ಕೊಂಡಿರುವಂತಹ ಈ ಭಾಗದಲ್ಲಿ ನಂಜುಂಡೇಶ್ವರನ ಸ್ಥಾನವಾಗಿರುವಂತ ದೇವಸ್ಥಾನಕ್ಕೆ ಇತಿಹಾಸ ಕಾಲದ ಮಹತ್ವ ಇದೆ, ಪೌರಾಣಿಕ ಮಹತ್ವ ಇದೆ. ಹಾಗೆ ಅದು ಸುಂದರವಾದ ಚಾಮುಂಡಿ ಬೆಟ್ಟದ ಹತ್ರ ಇರೋದ್ರಿಂದ ಚಾಮುಂಡಿ ಬೆಟ್ಟ, ನಂಜನಗೂಡು ಇವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯ ಲಾಂಛನಗಳಾಗಿವೆ. ನಮ್ಮ ದೇಶದ ಬೇರೆ ಭಾಗಗಳಿಂದ ಬರೋರಿಗೆ, ವಿದೇಶದ ಭಕ್ತರಿಗೆ ಇವು ಮರೆಯಲಾಗದ ಕ್ಷೇತ್ರಗಳು. ನಂಜನಗೂಡಿನಲ್ಲಿ ನಮ್ಮ 4 ತಲೆಮಾರಿನ ಹಿಂದಿನಿಂದ ಇದ್ದಾರೆ. ನಮ್ಮ ಹಿಂದಿನ ಅಂದ್ರೆ ನಮ್ಮ ತಂದೆ ಕಡೆಯಿಂದ ಅವರ ಹಿರಿಯರೆಲ್ಲ ನಂಜನಗೂಡಿನಲ್ಲಿ ಕಣಜದ ಬೀದಿ ಅಂತಿದೆ, ಅಲ್ಲಿ ದೇವಸ್ಥಾನ ಇದೆಯಲ್ಲ, ನಂಜುಂಡೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಬರುತ್ತೆ ಕಣಜದ ಬೀದಿ ಅಂತ. ಅಲ್ಲಿ ಇದ್ರು. ಅಲ್ಲಿ ಇದ್ದಂತ ದೊಡ್ಡವರು ನಮ್ಮ ತಾತ ಶ್ರೀನಿವಾಸ ಅಯ್ಯರ್ ಇದ್ರು, ಅವರ ಸೋದರರಾದಂತ ಹಿರಿಯ ಸೋದರರಾದಂತ ಅಯ್ಯರ್ ಇದ್ರು. ಆಮೇಲೆ ಚಿನ್ನ ಅಂತ ಕರೆಸ್ಕೊಳ್ಳುವಂಥವರೆಲ್ಲ ಅವ್ರ ಮನೇಲಿದ್ರು. ಅವರಿಗೆ 6 ಮಕ್ಕಳು. ಆ ಮಕ್ಕಳೆಲ್ಲ ಹೋಗಿ ಮೊಮ್ಮಕ್ಕಳೆಲ್ಲ ದೊಡ್ಡವರಾಗಿ ನಾವೆಲ್ಲ ವಯಸ್ಸಾದವರಾಗಿದ್ವಿ. ನಮ್ಮ ತಂದೆ ಆ ತಲೆಮಾರಿನಲ್ಲಿ NS ವಾಮನ್ 4ನೇವರು, ಅಂದ್ರೆ ನನಗೆ ಗೊತ್ತಿದ್ದ ಹಾಗೆ ಮೂಲತಃ ತಮಿಳ್ನಾಡಾಗಿದ್ರು ಸಹ ಅವರು ಬಂದು ನಂಜನಗೂಡಿನಲ್ಲಿ ನೆಲೆಸಿದ್ರು. ನಂಜನಗೂಡಿನಲ್ಲಿ ನೆಲೆಸಿದಾಗ ಅಲ್ಲಿ ಅವರಿಗೆ ಗದ್ದೆ ಇತ್ತು, ಭತ್ತವನ್ನ ಬೆಳೀತಾ ಇದ್ರು, ಭತ್ತದ ಮೂಟೆಗಳನ್ನೆಲ್ಲ ಬೆಳೀತಾ ಇದ್ರು. ಹೀಗಾಗಿ ಆ ನಂಜನಗೂಡಿನಲ್ಲಿ ಕುಟುಂಬ ಸೆಟ್ಲ್ ಆಗಿತ್ತು. ಅಲ್ಲಿ ಇದ್ದಂಥವರಲ್ಲಿ ನಮ್ಮ ತಂದೆಯ ಕಸಿನ್ಸ್ ಆದಂತ ನಾರಾಯಣನವ್ರು ಇದ್ರು, ಮತ್ತೆ ಬೇರೆ ಬೇರೆ ಎಲ್ಲ ಸೋದರರು ಇದ್ರು. ಆ ಕಸಿನ್ಸ್ ಎಲ್ಲ ಈಗ ಬಹಳ ಜನ ಹೋಗ್ಬಿಟ್ಟಿದ್ದಾರೆ. ಲಕ್ಷ್ಮಿ, ಪಾರ್ವತಿ, ಈ ತರ ಎಲ್ಲ ನಮ್ಮ ಅಜ್ಜಿಯಂದ್ರು ಆ ಕುಟುಂಬದಲ್ಲಿ ಹೋಗಿದ್ದಾರೆ. ಇವರೆಲ್ಲ ಕಣಜದ ಬೀದಿಯಲ್ಲಿ ಇದ್ರು. ಈಗಲೂ ಕಣಜದ ಬೀದಿಯಲ್ಲಿ ನಮ್ಮ ವಂಶಸ್ಥರು ಉಳಿದಿದ್ದಾರೆ. ನಮ್ಮ ಕಸಿನ್ ಬ್ರದರ್ಸ್ ಇದ್ದಾರೆ, ಸುಬ್ರಹ್ಮಣ್ಯ, ನಾಗೇಶ್ ಇವರೆಲ್ಲ ಇದ್ದಾರೆ. ಹಾಗೆ ಅವರು ಎಕ್ಸ್ಟೆನ್ಷನ್ ಅಲ್ಲೂ ಮನೆ ಮಾಡ್ಕೊಂಡು ಮುಂದುವರೆದಿದ್ದಾರೆ. ನಮಗೆ ಅಂದ್ರೆ ನನ್ನ ಮಾವನವರ ಮೂಲಕ ನಂಜನಗೂಡಿನ ಸಂಬಂಧ ಇನ್ನೂ ಗಾಢವಾಯಿತು. ಅಂದ್ರೆ ಮೂಲತಃ ನನ್ನ ಹೆಸರಲ್ಲಿರೋ NV ರಮೇಶ್ ಅಂದ್ರೆ ನಂಜನಗೂಡು ವಾಮನ್ ರಮೇಶ್ ಅಂತ. ಹಾಗೆ ನಂಜನಗೂಡಿನ ಸಂಬಂಧವೇ ಬಂತು. NS ರಾಮಚಂದ್ರನ್ ಅಂತ ಹೇಳಿ ನಮ್ಮ ತಂದೆಯ ಸ್ನೇಹಿತರು. ನಂಜನಗೂಡಿನ ಸಂಬಂಧ ನಮ್ಮ ಮಾವನವರ ಕುಟುಂಬದಿಂದ ಮತ್ತೆ ಗಾಢವಾಗ್ತಾ ಹೋಯ್ತು. ನಮ್ಮ ಮಾವ ರಾಮಚಂದ್ರನ್ ಅವರು ಮೂಲತಃ ಮೈಸೂರಿನವರು, ನಮ್ಮ ತಂದೆಯ ಸ್ನೇಹಿತರವರು. ಅವರು ಬಳ್ಳಾರಿಯಲ್ಲಿ ಸಂಡೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು, ಇಂಡಿಯನ್ ಮಿನರಲ್ಸ್ ಲಿಮಿಟೆಡ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಕಾರಣಾಂತರಗಳಿಂದ ಅವರು ಮೈಸೂರಿಗೆ ಬಂದು ಅವರ ಅಣ್ಣ, ಅವರ ಕಸಿನ್ ಬ್ರದರ್ಸ್ ಎಲ್ಲರ ಜೊತೆ ಮೈಸೂರಲ್ಲಿ ಡಿ ಸುಬ್ಬಯ್ಯ ರೋಡ್ ಅಲ್ಲಿ ಇದ್ರು. ಅವರು ಕೊನೆಗೇನಾಯ್ತು, ತಮ್ಮ ಒಂದು ಕಸಿನ್ ಬ್ರದರ್ ಜೊತೆಗೆ ಅಥವಾ ತಮ್ಮ ಅಣ್ಣನ ಒಂದು ತೋಟಗಳು, ಗದ್ದೆಗಳು ಇವೆಲ್ಲ ನಂಜನಗೂಡಿಂದ 13ರಿಂದ 15 ಕಿಲೋಮೀಟರ್ ದೂರದಲ್ಲಿ ತಗಡೂರು ರಾಮಚಂದ್ರರಾವ್ ನಾಲೆ ಬಳಿ ಇದ್ದದ್ರಿಂದ ಅಲ್ಲಿಗೆ ಬಂದು ಅವರು ಸುಮಾರು ವರ್ಷ, ನನ್ನ ಮದುವೆ ಆದ್ಮೇಲೂ ಸಹ ಅನೇಕ ದಶಕಗಳು ಅವರಲ್ಲಿ ತೋಟ ಮಾಡ್ತಾ ಇದ್ರು. ಅವರ ವಂಶಕ್ಕೆ ಮತ್ತೆ ನಮ್ಮ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಸಂಬಂಧವಿದೆ. ನಮ್ಮ ಮಾವ ರಾಮಚಂದ್ರನ್ ಅವರ 3-4 ತಲೆಮಾರ ಹಿಂದಿನಿಂದ ಅವರು ನಂಜುಂಡೇಶ್ವರನ ಇದಕ್ಕೆ ಭಕ್ತರಾಗಿದ್ದ ಅಲ್ಲದೆ ದೇವಸ್ಥಾನದಲ್ಲಿ ಒಂದು ಮುಡುಪಿಟ್ಟಿದ್ರು. ಆ ಒಂದು ಮುಡುಪಿನಿಂದ ಆ ನಿಗದಿತ ಧನವನ್ನ ಇಟ್ಟಿದ್ದರಿಂದ ಪ್ರತಿ ವರ್ಷ ವೈರಮಾಳಿಗೆ ಉತ್ಸವ ಅನ್ನೋದು ನಂಜನಗೂಡಿನಲ್ಲಿ ನಡೆಯುತ್ತೆ. ನಾನು ನನ್ನ ಮದುವೆ ಆದ ನಂತರ 79ನೇ ಇಸ್ವಿಯಿಂದ ಹಿಡ್ಕೊಂಡು ಕಳೆದ ವರ್ಷದ ತನಕನೂ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಬರುವಂತಹ ವೈರಮಾಳಿಗೆ ಉತ್ಸವದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಕಳೆದ ವರ್ಷನೂ ವೈರಮಾಳಿಗೆ ಉತ್ಸವನ ನಾನೇ ನಡೆಸ್ಕೊಟ್ಟೆ, ನಮ್ಮ ವಂಶದ ಪರವಾಗಿ, ನಮ್ಮ ಫ್ಯಾಮಿಲಿ ಪರವಾಗಿ. ಹೀಗಾಗಿ ಆ ವೈರಮಾಳಿಗೆ ಉತ್ಸವ ಅಂದ್ರೆ ಏನು, ಅದು ಬಿಸಿಲು ಕಾಲದಲ್ಲಿ ಯಾಕೆ ಬರುತ್ತೆ ಅಂತಂದ್ರೆ, ಹಿಂದೆ ಪೂರ್ವಜರು ದೇವರನ್ನೂ ಸಹ ಮನುಷ್ಯ ಸ್ವರೂಪದಲ್ಲಿ ನೋಡ್ತಾ ಇದ್ರು. ಅಂದ್ರೆ ತಮಗೆ ತೊಂದರೆ ಬಂದಾಗ ಭಕ್ತಿಯಿಂದ ದೇವರಲ್ಲಿ ಅವರು ಮುಡುಪಿಡೋರು, ಪ್ರಾರ್ಥನೆ ಮಾಡೋರು.
ಆದ್ರೆ ನಮ್ಮ ತರಾನೇ ಮನುಷ್ಯರಿಗೆ ಇರುವಂತಹ ಗುಣಗಳನ್ನ ದೇವರಿಗೆ ಆರೋಪಿಸಿ ಅವರ ಆರಾಧನೆಯನ್ನು ಮಾಡ್ತಿದ್ರು. ಹೇಗೆ? ವೈರಮಾಳಿಗೆ ಉತ್ಸವ ನಡೆಯೋದು ಬೇಸಿಗೆ ಕಾಲ, ಮೇ ತಿಂಗಳಲ್ಲಿ ಪ್ರಖರವಾದ ಬಿಸಿಲು ಶಾಖ ಇರುತ್ತೆ. ಹೀಗಾಗಿ ನಂಜುಂಡೇಶ್ವರ ದೇವರಾದರೂ ಸಹ ಆತನಿಗೂ ಸಹ ಮನುಷ್ಯ ಸಹಜವಾಗಿ ಬಿಸಿಲಿನ ಬಾಧೆ ಆಗ್ಬಹುದು, ತಂಪಾಗ್ಬೇಕು ಅಂತ ಹೇಳಿ ಸಂಜೆ ಹೊತ್ತಲ್ಲಿ ಈ ಉತ್ಸವ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸುಮಾರು 13ರಿಂದ 15 ದಿವಸ ಪ್ರತಿನಿತ್ಯ ಮಳೆ ಬಾರದಿರೋ ಸಂಜೆಯಲ್ಲಿ ರಾತ್ರಿ ತನಕ ಈ ವೈರಮಾಳಿಗೆ ಉತ್ಸವ ನಡೀತಾರೆ. ನೀವು ನೋಡಿರ್ಬೋದು, ದೇವಸ್ಥಾನಕ್ಕೆ ಹೋದ್ರೆ ಮೆಟ್ಲು ಹತ್ಕೊಂಡು ಮಾಡಿಗೆ ಹೋಗೋ ಜಾಗ ಇದೆ. ಪ್ರತಿನಿತ್ಯ ಹೋದ್ರೆ ಅಲ್ಲಿ ಏನೂ ವಿಶೇಷ ಇರಲ್ಲ, ಮೇಲೆಲ್ಲ ಚಿಕ್ಕ ಚಿಕ್ಕ ಗೋಪುರಗಳು ಬಂದ್ಬಿಟ್ಟಿದೆ. ಅಲ್ಲಿ ಓಡಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓಡಾಡ್ಬೇಕು, ಹಳೆ ಕಾಲದ ಗಾರೆ ಇದೆ. ಅಲ್ಲಿ ವೈರಮಾಳಿಗೆ ಉತ್ಸವ ಅಂತ ನಡೆಯುತ್ತೆ. ನಾನು 79ನೇ ಇಸ್ವಿಯಿಂದ 2025ನೇ ಇಸ್ವಿ ತನಕನೂ ವೈರಮಾಳಿಗೆ ಉತ್ಸವ ಮಾಡಿ ಮೇಲೆ ಮಾಡ್ತಾ ಇದ್ದೀವಿ. ಹೇಗ್ ಮಾಡ್ತಾರೆ? ಆ ದಿವಸ ನಾವು ನಿಗದಿತವಾಗಿ ಆ ಹಣವನ್ನ ಕಟ್ಟಿರ್ಬೇಕು. ಮುಂಚೆನೆ ಯಾರು ಭಕ್ತರು ಅವತ್ತು ವೈರಮಾಳಿಗೆ ಉತ್ಸವ ಮಾಡ್ತಾರೆ ಅವರು ನಿಗದಿತ ಅಮೌಂಟ್ ಕಟ್ಟಬೇಕು. ಈಗ ಅದು 1500 ರೂಪಾಯಿ ನಾವು ಕಟ್ತೀವಿ. ಹಿಂದಿನ ಮುಡುಪಿಗೆ ಸೇರಿಸಿ ಈ ಬಾರಿಯ ಖರ್ಚಿಗೆ ಹೂವು, ಹಣ್ಣು ಎಲ್ಲವನ್ನ ತಗೊಂಡೋಗ್ತೀವಿ. ವಿಳ್ಯದೆಲೆ, ಅಡಿಕೆ ಎಲ್ಲವನ್ನ ತಗೊಂಡೋಗ್ತೀವಿ. ಪ್ರಸಾದಕ್ಕಾಗಿ ನಾವು ಕೊಬ್ಬರಿ ಸಕ್ಕರೆ, ಆಮೇಲೆ ಪೊಂಗಲು ಎಲ್ಲ ತಗೊಂಡು ಹೋಗ್ತೀವಿ. ತಗೊಂಡು ಹೋದಾಗ ಸಾಯಂಕಾಲ ಸಮಯದಲ್ಲಿ ಸುಮಾರು 6:45-7 ಗಂಟೆ ಹೊತ್ತಿಗೆ ಕೆಳಗಡೆ ದೇವಸ್ಥಾನದಲ್ಲಿ ಪೂಜೆ ಆಗುತ್ತೆ. ಉತ್ಸವ ಮೂರ್ತಿಗೆ, ನಂಜುಂಡೇಶ್ವರನ ಉತ್ಸವ ಮೂರ್ತಿಗೆ ಸಾಲಂಕಾರವನ್ನ ಮಾಡಿ ಆರತಿಯನ್ನ ಮಾಡಿ ಅಲ್ಲಿಂದ ಎಲ್ಲರೂ ಮೆರವಣಿಗೆಯಲ್ಲಿ ಹೊರಡ್ತಾರೆ. ಮುಖ್ಯವಾಗಿ ಯಾರು ಮುಡುಪಿಟ್ಟಿದ್ದಾರೆ, ಸಂಕಲ್ಪ ಮಾಡಿ ದುಡ್ಡು ಕಟ್ಟಿದ್ದಾರೆ ಅವರ ಕುಟುಂಬದ ಹೆಸರಿನಲ್ಲಿ. ಈಗ ನಮ್ಮ ಕುಟುಂಬದ ಹೆಸರಲ್ಲಿ ನಾನು ಹೋಗ್ತೀನಿ, ಇಲ್ಲ ಒಂದೊಂದ್ಸಲ ಬಂದ್ರೆ ನನ್ನ ಹೆಂಡತಿ ಉಮಾಳ ಅಣ್ಣ ಶ್ರೀಕಂಠ ಅವರು ಬರ್ತಾರೆ, ಇಲ್ಲ ನನ್ನ ಬ್ರದರ್ ಆಗಿರುವಂತ ರವಿಶೇಖರ್ ಅವರು ಬರ್ತಾರೆ. ಹೀಗೆ ನಾವು ನಡೆಸ್ತೀವಿ. ಆ ನಡೆಸುವಾಗ ನಮ್ಮ ಕೈಯಲ್ಲಿ ಅವರು ಗೌರವದ ಸೂಚಕವಾಗಿ ದೇವರಿಗೆ ಬೀಸ್ಲಿಕ್ಕೆ ಒಂದು ಬೆಳ್ಳಿಯ ಕಟ್ಟಿರುವಂತ ಚಾಮರ ಇದೆ, ಹಾಗೆ ಬೆಳ್ಳಿ ಕೋಲನ್ನ ಕೊಡ್ತಾರೆ. ಒಬ್ಬೊಬ್ಬ ಕುಟುಂಬಕ್ಕೆ, ಒಂದೊಂದು ಕುಟುಂಬಕ್ಕೆ ಯಾರು ಪ್ರಾರ್ಥನೆ ಮಾಡಿ ಅಲ್ಲಿ ಭಾಗವಹಿಸ್ತಾರೆ ಅವರಿಗೆ ಒಂದು ಕುಟುಂಬಕ್ಕೆ ಒಂದು ಉದ್ದನ ಕೋಲು. ಅಂದ್ರೆ ಅರಮನೆಯಲ್ಲಿ ಸೇವಕರು ತಗೊಂಡು ಹೋಗ್ತಿರುವಂತ ಬೆಳ್ಳಿ ಕೋಲಿದೆ, ಅದನ್ನ ನಮಗ್ ಕೊಡ್ತಾರೆ. ದೇವರ ಮುಂದೆ ನಾವು ಸಹ ಭಕ್ತರು, ಆತನ ಸೇವಕರು ಅನ್ನೋ ಹಾಗೆ ಒಂದ್ ಕೈಯಲ್ಲಿ ಚಾಮರ, ಅದು ಸಹ ಬೆಳ್ಳಿ ಕಟ್ಟಿರೋದು. ಆ ದೇವರ ಚಾಮರವನ್ನ ಬೀಸ್ತಾ ಆ ಕೋಲನ್ನ ಹಿಡ್ಕೊಂಡು ನಾವು ಭಕ್ತರಾಗಿ ಮುಂದೆ ಹೋಗ್ತೀವಿ. ನಾವು ದೇವರ ಮುಂದೆ ಸೇವಕರು ಅನ್ನುವಂತ ಭಾವನೆಯಿಂದ ಸೇವೆ. ಮೆಟ್ಲು ಹತ್ಕೊಂಡು ಮಾಡಿ ಮೇಲೆ ಹೋದ್ರೆ ಮಳೆ ಇರದಿದ್ದ ಕಾಲದಲ್ಲಿ ಮಾತ್ರ, ಮಳೆ ಬಂದ್ರೆ ಕೆಳಗಡೆನೆ ಮೆರವಣಿಗೆ ಆಗುತ್ತೆ ದೇವಸ್ಥಾನದ ಪ್ರಾಕಾರದಲ್ಲಿ. ಮಳೆ ಇರದೇ ಇದ್ರೆ ಸಾಯಂಕಾಲ 7 ಗಂಟೆ ಹೊತ್ತಿಗೆ ಮಾಡಿ ಮೇಲೆ ಹೋಗ್ತೀವಿ. ಅಲ್ಲಿ ದೊಡ್ಡ ಪ್ರಾಕಾರ ಇದೆ ಇಡೀ ದೇವಸ್ಥಾನದ್ದು. ಆ ಇಡೀ ದೇವಸ್ಥಾನದ ಪ್ರಾಕಾರದಲ್ಲಿ ವಾದ್ಯಗಳು ಮೊಳಗ್ತಾ ಇರುತ್ತೆ, ಪಂಜು ಹೋಗ್ತಾ ಇರುತ್ತೆ. ಅದರ ಹಿನ್ನೆಲೆಯಲ್ಲಿ ಮೆರವಣಿಗೆಯಲ್ಲಿ ನಾವು 2, 3, 4 ಜನನೋ ಭಕ್ತರ ಕುಟುಂಬ ಯಾರೋ ಅದಕ್ಕೆ ನಿಗದಿತ ಪಾವತಿ ಮಾಡಿರ್ತಾರೆ, ಅವರು ನಮ್ಮ ಕುಟುಂಬದ ಕೈಯಲ್ಲಿ ಚಾಮರ ಮತ್ತೆ ಬೆಳ್ಳಿ ಕೋಲನ್ನು ಹಿಡ್ಕೊಂಡು ದೇವರ ಉತ್ಸವ ಮೂರ್ತಿಯ ಮುಂದೆ ನಾವು ಹೋಗ್ತಾ ಇರ್ತೀವಿ. ನಮ್ಮ ಹಿಂದೆ ಒಂದು ಏನಂತೀರಿ, ಎತ್ತರವಾದಂತ ಒಂದು ಚಲಿಸುವ ಶಾಮಿಯಾನ ತರ ಕೈಯಲ್ಲಿ ಹಿಡ್ಕೊಂಡ್ ಬರ್ತಾರೆ. 4 ಕಡೆ 4 ಜನ ಆ ಚಿಕ್ಕ ಶಾಮಿಯಾನವನ್ನ ದೇವರ ಮೇಲೆ, ದೇವರ ಮೂರ್ತಿ ಮೇಲೆ, ಅದಕ್ಕೆ ಮಳೆ ಹನಿ ಬೀಳಬಾರ್ದು ಅಥವಾ ಒಂದು ಗೌರವ ಸೂಚಕವಾಗಿ ಮುಚ್ಚಿಕೊಂಡು ಅಲ್ಲಿ 3 ಬಾರಿ ಮೆರವಣಿಗೆ ಹೋಗ್ತೀವಿ. ವಾದ್ಯ ಮೊಳಗ್ತಾ ಇರುತ್ತೆ, ಜನ ಫೋಟೋ ತಗೊಳ್ತಿರ್ತಾರೆ, ಅಲ್ಲಿ ದೀಪವನ್ನು ನೋಡ್ತಾ ಇರ್ತಾರೆ. ಊರಿಂದ ಮತ್ತೆ ನಂಜನಗೂಡಿನವರು ಮುಖ್ಯವಾಗಿ ಬಂದಿರ್ತಾರೆ. ಬೇರೆ ಬೇರೆ ಊರಲ್ಲಿರೋರು, ವಿದೇಶದಲ್ಲಿರೋರು ಸಹ ಆ ಸಂದರ್ಭದಲ್ಲಿ ತಮ್ಮ ಮುತ್ತಾತ, ಮರಿತಾತ ಇವರ ಹೆಸರಿನಲ್ಲಿರುವಂತಹ ಮುಡುಪನ್ನ ಆ ಸೇವೆಯನ್ನ ಸಲ್ಲಿಸ್ಲಿಕ್ಕೆ ಬಂದಿರ್ತಾರೆ. ನಾನು ಸಹ 79ನೇ ಇಸ್ವಿಯಿಂದ ಪ್ರತಿ ವರ್ಷ ಬಂದು ಈ ಸೇವೆಯಲ್ಲಿ ಭಾಗವಹಿಸಿಕೊಂಡು ಧನ್ಯನಾಗ್ತಾ ಇದ್ದೀನಿ. ಈ ವೈರಮಾಳಿಗೆ ಅನ್ನೋದು ಏನಂದ್ರೆ ಮಾಳಿಗೆ ಉತ್ಸವ. ಅದು ಅದಕ್ಕೆ ವೈರ ಅಂತ ಯಾಕೆ ಹೆಸರು ಬಂತು ಗೊತ್ತಿಲ್ಲ. ವೈರ ಅಂದ್ರೆ ವಜ್ರ ಅಂತ ತಮಿಳಿನಲ್ಲಿ ಅರ್ಥ. ಬಹುಶಃ ವಜ್ರಕ್ಕೆ ಮತ್ತೆ ದೇವರ ಕಿರೀಟಕ್ಕೆ ಅಥವಾ ಆಭರಣಕ್ಕೆ ಏನಾದರೂ ಸಂಬಂಧವಿರಬಹುದು. ಅದನ್ನ ಹಾಕೊಂಡು ಹೋಗಿ ಅಲ್ಲಿ ಮೇಲೂ ಸಹ ಒಂದು ಅಂಗಳ ಇದೆ, ಒಂದು ಕೋಣೆ ಇದೆ. ಆ ದೊಡ್ಡದಾದ ಓಪನ್ ಕೋಣೆಯಲ್ಲಿ ಮೇಲೆ ಗೋಪುರದ ಹತ್ರ ಅಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿ ಸಾಂಗೋಪಾಂಗವಾಗಿ ಅರ್ಚನೆಯನ್ನ ಮಾಡಿ, ಪೂಜೆಯನ್ನ ಮಾಡಿ, ಭಕ್ತರು ತಂದಂತ ತೆಂಗಿನಕಾಯಿ, ಬಾಳೆಹಣ್ಣು,
ವಿಳ್ಳೆದೆಲೆ, ಅಡಿಕೆ ಮತ್ತೆ ಪ್ರಸಾದ ರೂಪವಾಗಿ ತಂದಂತ ಕೊಬ್ಬರಿ ಸಕ್ಕರೆ ಅಲ್ಲದೆ ದೇವಸ್ಥಾನದಿಂದ ಸಿದ್ಧ ಮಾಡಿದಂತ ವೆಣ್ ಪೊಂಗಲ್ ಅಂದ್ರೆ ಖಾರ ಪೊಂಗಲ್ ಇದನ್ನೆಲ್ಲ ದೇವರಿಗೆ ಅರ್ಪಿಸ್ತಾರೆ. ದೇವರಿಗೆ ಅರ್ಪಿಸಿದಾಗ ನಮ್ಗೆ ಗೋಪುರ ದರ್ಶನವೂ ಆಗುತ್ತೆ, ದೇವರ ದರ್ಶನವೂ ಆಗುತ್ತೆ. ಆ ಉತ್ಸವದಲ್ಲಿ ಭಾಗವಹಿಸಿದಾಗ ತುಂಬಾ ಸಂತೋಷ ಆಗುತ್ತೆ. ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತ ನಮಗನ್ಸುತ್ತೆ. ಈಗ ಮೆಟ್ಲು ಎಲ್ಲಿದೆ ಅಂದ್ರೆ ಎಡಗಡೆ ಮೂಲೆಯಲ್ಲಿದೆ. ದೇವಸ್ಥಾನದಲ್ಲಿ ನೀವು ಹೋಗಿ ಬಂದ್ರೆ ಎಡಗಡೆ ಮೂಲೆಯಲ್ಲಿ ಮೆಟ್ಲುಗಳಿದೆ. ಕೆಲವೊಂದು ದಿವಸ ಅಲ್ಲಿ ಬಾಗಿಲು ಹಾಕ್ಬಿಟ್ಟಿರ್ತಾರೆ, ಯಾಕಂದ್ರೆ ಯಾರಾದ್ರೂ ಪುಂಡ್ರು ಅಥವಾ ಎಲ್ಲ ಹೋಗಿ ಅಲ್ಲಿ ಮೈಲಿಗೆ ಮಾಡಬಾರ್ದು ಅಂತ. ಆದ್ರೆ ಈ ಉತ್ಸವ ಇರೋ ಕಾಲದಲ್ಲಿ, ಮಳೆ ಬರೆದಿರೋ ಕಾಲದಲ್ಲಿ ಬಾಗಿಲು ತೆಗೆದಿರ್ತಾರೆ. ಅಲ್ಲಿ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕು. ತುಂಬಾ ರಶ್ ಇರುತ್ತೆ. ಇಳಿಯುವಾಗ ಹತ್ತುವಾಗ ವೈರಮಾಳಿಗೆ ಉತ್ಸವ ಇರುವಾಗ ಜನ ನಾ ಮುಂದೆ ತಾ ಮುಂದೆ ಅಂತ ಓಡಿ ಓಡಿ ಹತ್ತುತ್ತಾರೆ. ಆದ್ರೆ ಅಲ್ಲಿ ಒಂದು ಏನ್ ಕಷ್ಟ ಇದೆ ಅಂದ್ರೆ ಅಲ್ಲಿ ಅನೇಕ ಪೈಪ್ಗಳು ಹೋಗಿವೆ, ಮತ್ತೆ ವಿದ್ಯುತ್ತಿನ ಒಂದು ತಂತಿ ಇರುವಂತಹದ್ದಿದೆ. ಕೆಲವು ತಂತಿಗಳನ್ನ ಹಾಗೆ ಬಿಟ್ಟಿದ್ದಾರೆ. ಕೆಲವು ಅದು ಗಾರೆ ಎಲ್ಲ ಒಂಚೂರು ಒಡೆದು ಹೋಗಿರೋದ್ರಿಂದ ನಡಿಬೇಕಾದ್ರೆ ಬರೀ ಕಾಲಲ್ಲಿ ಸ್ವಲ್ಪ ವಯಸ್ಸಾದವರಿಗೆ ಮತ್ತೆ ಬೇರೆಯವರಿಗೆ ಕಾಲಿಗೆ ಒಂದ್ ಸ್ವಲ್ಪ ತರ್ಚೋ ಅಂತ ಸಂಭವ ಇರುತ್ತೆ. ಆದ್ರೂ ಭಕ್ತಿಯ ಆವೇಶದಲ್ಲಿ ಎಲ್ಲರೂ ಹೋಗ್ತಾರೆ. ಅದು ಗೋಪುರದಿಂದ ಆ ಕಡೆ ಇದೆ, ಗೋಪುರದ ಒಳಗಿಲ್ಲ. ಅದು ಗೋಪುರದ ಒಳಗೆ ಯಾರು ಹೋಗೋಕ್ಕಾಗಲ್ಲ, ಗೋಪುರ ಮೇಲೆ ಇದೆ. ಇದು ಮೊದಲನೇ ಅಂತಸ್ತಿನಲ್ಲಿ ಮೆಟ್ಲೇರಿ ಹೋದರೆ ಅಗಲವಾದಂತ ಒಂದು ಪ್ರಾಂಗಣ ಇದೆ. ಆ ಪ್ರಾಂಗಣದಲ್ಲಿ ಒಂದು ಕೋಣೆ ಇದೆ. ಕೋಣೆ ಅನ್ನೋದಕ್ಕಿಂತ ಒಂದು ಹಾಲ್ ಅನ್ಬಹುದು. ಅಲ್ಲಿ ಒಂದು ಕಟ್ಟೆ ಇದೆ. ಆ ಕಟ್ಟೆ ಮೇಲೆ ದೇವರು ನಿಲ್ಲಿಸ್ತಾರೆ. ನಾನಾ ಭಕ್ತರು ರಾಶಿ ರಾಶಿ ಹೂಗಳನ್ನು ತಂದು ಕೊಟ್ಟಿರ್ತಾರೆ, ಹಾರಗಳನ್ನು ತಂದಿರ್ತಾರೆ. ವಿವಿಧ ಬಣ್ಣದ ವಿವಿಧ ರೀತಿಯ ಹೂಗಳ ಮಾಲೆ ಇರುತ್ತೆ, ಎಲ್ಲವನ್ನು ಕೊಡ್ತಾರೆ. ಬಿಡಿ ಹೂಗಳನ್ನು ಕೊಡ್ತಾರೆ. ನಾವು ಕೊಟ್ಟಂತ ಹೂಗಳನ್ನೆಲ್ಲ ದೇವರಿಗೆ ಅರ್ಪಿಸಿ ಆಮೇಲೆ ಆ ಹೂಗಳನ್ನ ಪ್ರಸಾದವನ್ನ ಕೊಡ್ತಾರೆ. ಯಾರ್ಯಾರು ತಂದು ಭಕ್ತಿಯಿಂದ ಏನು ಅರ್ಪಿಸಿರ್ತಾರೆ ಅದನ್ನೆಲ್ಲ ಪ್ರಸಾದ ರೂಪವಾಗಿ ಜನರಿಗೆ ಹಂಚ್ತೀವಿ ನಾವು. ನಮ್ಗೆ ಈಗ ಕೊಟ್ಟಂತ ಒಂದು ಏನು ಕೊಬ್ಬರಿ ಸಕ್ಕರೆ ಇರುತ್ತೆ, ನಾವು ಮಾಡ್ಕೊಂಡು ಹೋಗಿರ್ತೀವಿ ದೊಡ್ಡ ಡಬ್ಬಿಯಲ್ಲಿ. ಆ ಕೊಬ್ಬರಿ ಸಕ್ಕರೆ ಪ್ರಸಾದವನ್ನ ಮನೆಗೆ ಸ್ವಲ್ಪ ಚಿಕ್ಕ ಡಬ್ಬಿಯಲ್ಲಿ ಇಟ್ಕೊಂಡು ದೊಡ್ಡ ಡಬ್ಬಿಯಲ್ಲಿ, ಇಷ್ಟು ದೊಡ್ಡ ಡಬ್ಬಿಯಲ್ಲಿ ಮಾಡಿರ್ತೀವಿ ಪ್ರಸಾದ, ಅದನ್ನ ಎಲ್ಲ ಜನರಿಗೆ ಹಂಚ್ತೀವಿ. ಮತ್ತೆ ನಮಗೆ ಕೊಟ್ಟಂತ ಹೂವನ್ನ ಕುಟುಂಬದ ಎಲ್ಲ ಮಹಿಳೆಯರು ಭಕ್ತಿಯಿಂದ ಕಣ್ಣಿಗೊತ್ಕೊಂಡು ಮುಡ್ಕೊಳ್ತಾರೆ. ಅಲ್ಲಿ ತೀರ್ಥವನ್ನು ಕೊಟ್ಟಾಗ ಸ್ವೀಕರಿಸ್ತೀವಿ. ಒಂದು ವೈರಮಾಳಿಗೆ ಉತ್ಸವದಲ್ಲಿ ಭಾಗವಹಿಸಿದಾಗ ಆ ಮತ್ತೆ ಮುಂದಿನ ಕುಟುಂಬದ ವೈರಮಾಳಿಗೆ ಉತ್ಸವ ಬರ್ಲಿಕ್ಕೆ 1 ವರ್ಷ ಆಗುತ್ತೆ. ಅಲ್ಲಿ ಮೊಟ್ಟ ಮೊದಲನೇದಾಗಿ ಅಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು, ಶಂಕರ ಮಠಕ್ಕೆ ಸಂಬಂಧಪಟ್ಟಿದ್ದು ಇವೆಲ್ಲ 2-3 ದಿವಸ ರಿಸರ್ವ್ ಆಗಿರುತ್ತೆ. ಅದಾದ ಮೇಲೆ 4ನೇ ದಿವಸ 5ನೇ ದಿವಸದಿಂದ ನಮಗೆ ಅವಕಾಶ ಕೊಡ್ತಾರೆ. ನಮ್ಮ ಹಿಂದಿನ ನನ್ನ ಹೆಂಡತಿಯ 4 ತಲೆಮಾರು ಹಿಂದೆ ಇದ್ದಂಥವ್ರು ಸುಬ್ರಾಯರು ಅಂತ ಹೇಳಿ, ಅವರು ಪೂರ್ವಜರು, ಅವ್ರು ಯಾರೋ ಇಟ್ಟಿದ್ದು ಮುಡುಪದು. ಆಗಿನ ಕಾಲದಲ್ಲಿ ತುಂಬಾ ಕಡಿಮೆ ಹಣ, ಅಂದ್ರೆ ಆಗಿನ ಕಾಲದಲ್ಲಿ ರೂಪಾಯಿಗೆ ಬಹಳ ಬೆಲೆ ಇತ್ತು. ತಮ್ಮ ಭಕ್ತಿಗೆ ಶಕ್ತಿಗೆ ಅನುಗುಣವಾಗಿ ಅವರು ಮುಡುಪಿಟ್ಟಿದ್ದಾರೆ. ಆ ಮುಡುಪಿನ ಆಧಾರದ ಮೇಲೆ ಆ ಕುಟುಂಬದವರಿಗೆ ಇರೋ ತನಕನೂ ಈ ಸೇವೆ ಮಾಡುವಂತ ಭಾಗ್ಯ ಮುಂದುವರಿಯುತ್ತೆ. ತಮಗೆ ಅವಕಾಶವಿದ್ದರೆ ಮೇ ತಿಂಗಳ ಸಾಮಾನ್ಯವಾಗಿ ಮೊದಲನೇ ವಾರದಲ್ಲಿ ಬರುವಂತ ವೈರಮಾಳಿಗೆ ಉತ್ಸವ ಒಂದು 10-12 ದಿವಸ ನಡೆಯುತ್ತೆ. ಆ ಸಂದರ್ಭದಲ್ಲಿ ಭಕ್ತಿ ಇರೋರು ಭಕ್ತರು ಯಾರು ಬೇಕಾದ್ರೂ ತಾವು ಬಂದು ಭಾಗವಹಿಸಬಹುದು ಅಂತ ನಮ್ಮ ಕುಟುಂಬದ ಪರವಾಗಿ ನಾನು ಆಹ್ವಾನವನ್ನ ಕೊಡ್ತಾ ಇದ್ದೀನಿ. ಹಾಗೆ ಈಗ ಅಲ್ಲಿ ವೆಣ್ ಪೊಂಗಲ್ ಕೊಡ್ತೀವಿ ಅಂತ ಹೇಳಿದ್ವಿ. ಭಕ್ತರು ಆ ವೆಣ್ ಪೊಂಗಲ್ ಅನ್ನ ಸ್ವೀಕರಿಸ್ತಾರಲ್ವಾ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ವೆಣ್ ಪೊಂಗಲ್ ಮಾಡ್ತೀರಿ ಅಥವಾ ಸಿಹಿ ಪೊಂಗಲ್ ಮಾಡ್ತೀರಿ? ಈ ಸಂಕ್ರಾಂತಿ ಬಂತಲ್ವಾ, ನಾವು ಸಾಮಾನ್ಯವಾಗಿ ಹಿಂದಿನ ಕಾಲದಿಂದ ಬಂದಂಥವರು, ಸಂಪ್ರದಾಯಬದ್ಧವಾಗಿರೋರು ಅಥವಾ ಮುಖ್ಯವಾಗಿ ಬ್ರಾಹ್ಮಣರು, ನಾನು ಜಾತಿ ಧರ್ಮದ ಬಗ್ಗೆ ಹೇಳ್ತಾ ಇಲ್ಲ, ಆದ್ರೆ ನಮ್ಮಗಳ ಮನೆಯಲ್ಲಿ ಪೊಂಗಲ್ ಅನ್ನೋದು ಒಂದು ಸಾಮಾನ್ಯವಾದಂತ ಒಂದು ಪದಾರ್ಥ. ಬಹಳ ಆರೋಗ್ಯಕರವಾದದ್ದು, ಪುಷ್ಟಿಕರವಾದದ್ದು, ರುಚಿಕರವಾಗಿದ್ದು, ವಿಭಿನ್ನ ರುಚಿಯಲ್ಲಿ ಇರುತ್ತೆ. ಈ ಪೊಂಗಲಿಗೆ ಏನೇನ್ ಬೇಕೋ ಹೇಳ್ತೀನಿ. ಯಾರಿಗೆ ಗೊತ್ತಿಲ್ಲ ಅವ್ರ ಸಲುವಾಗಿ ಹೇಳ್ತಾ ಇದೀನಿ. ಯಾರಿಗೆ ಗೊತ್ತಿದೆ ದಯವಿಟ್ಟು ಒಂದ್ಸಲ ಪರಿಶೀಲಿಸ್ಕೊಳ್ಳಿ, ನಾ ಸರಿಯಾಗಿ ಹೇಳ್ತೀನೋ ಇಲ್ವೋ ಅಂತ ಕೇಳಿಸ್ಕೊಳ್ಳಿ. ಮೊಟ್ಟ ಮೊದಲನೇದಾಗಿ ಹೆಸರು ಬೇಳೆ ತಗೊಳ್ಬೇಕು. ಹೆಸರು ಬೇಳೆ ಮೈಗೆ ತಂಪು ಕೊಡುವಂತಹದ್ದು. ಹೀಗಾಗಿ ಬೇಸಿಗೆಯಲ್ಲಿ ಮುಖ್ಯವಾಗಿ ಕಾದಂತ ದೇಹಕ್ಕೆ, ತಲೆಗೆ, ಮೆದುಳಿಗೆ ಶಾಂತಿಯನ್ನ ಕೊಡುತ್ತೆ. ಹೀಗಾಗಿ ಹೆಸರು ಬೇಳೆ ಮತ್ತೆ ಅಕ್ಕಿ ಎರಡನ್ನ ತಗೊಳ್ಬೇಕು. ಹೆಸರು ಬೇಳೆ 2 ಪ್ರಮಾಣ ಇದ್ರೆ ಅಕ್ಕಿ 1 ಪ್ರಮಾಣ. ಇವನ್ನ ಚೆನ್ನಾಗಿ ತೊಳ್ಕೊಂಡು ಸಾಮಾನ್ಯವಾಗಿ ನೀವು ಕುಕ್ಕರ್ಲಿ ಇಟ್ಟಂಗೆ ಅದನ್ನ ಬೇಯಿಸ್ಕೋಬೇಕು. ಚೆನ್ನಾಗಿ ಮೆತ್ತಗೆ ಒಟ್ಟಿಗೆ ಬೇಯಿಸ್ಬೇಕು.
ಕೆಲವು ಜನ ಹುರಿತಾರೆ, ನಾನು ಹುರಿದು ಮಾಡ್ತೀನಿ, ಕೆಲವು ಜನ ಹಾಗೆ ಹಸಿಯಾಗಿ ಮಾಡ್ತಾರೆ. ನಿಮ್ಮ ರುಚಿಯ ಪ್ರಕಾರ ನೀವು ಮಾಡ್ಬೋದು. ಈ ಹೆಸರು ಬೇಳೆಯನ್ನ ಮತ್ತೆ ಅಕ್ಕಿಯನ್ನ ಬೇರೆ ಬೇರೆಯಾಗಿ ಹುರಿದು ಒಟ್ಟಿಗೆ ಸೇರಿಸಿ ನೀವು ಅನ್ನ ತರ ಅದನ್ನ ಬೇಯಿಸ್ಬೇಕು. ಕುಕ್ಕರಲ್ಲಿ ಇಟ್ರೆ 3 ವಿಷಲ್ ಬಂದೋ ತನಕ ಇಟ್ಟು ಆರಿದ ಮೇಲೆ ಅದನ್ನ ತಗೊಳ್ಬೇಕು. ಹಾಗಾದ್ರೆ ಅದರಲ್ಲಿ 2 ರೀತಿಯ ಪೊಂಗಲ್ ಅನ್ನ ಮಾಡಬಹುದು. ಈ ಹೋಟ್ಲಲ್ಲಿ ಎಲ್ಲ ಸಿಗುತ್ತೆ, ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ಸಿಗುತ್ತೆ, ಅಂಗಡಿಗಳಲ್ಲೂ ಮಾಡ್ತಾರೆ. ಆದ್ರೆ ಅಂಗಡಿಗಳಲ್ಲಿ ಮಾಡಿದಾಗ ವಾಣಿಜ್ಯ ರೀತಿಯಲ್ಲಿ ಮಾಡೋದ್ರಿಂದ ಸಂಪೂರ್ಣವಾದಂತಹ ರುಚಿ ಅದಕ್ಕೆ ಬರೋದಿಲ್ಲ. ನಾನು ಮೊನ್ನೆ ಮಾಡಿದ್ದೆ ನಮ್ಮ ಮನೆಯಲ್ಲಿ, ಅತ್ಯುತ್ತಮ ರುಚಿ ಅಂತ ಕೊಟ್ಟವರೆಲ್ಲ ಹೇಳಿದ್ರು. ಏನು, ಮೊಟ್ಟ ಮೊದಲನೇದಾಗಿ ನಾನು ಪೊಂಗಲ್ ಬಗ್ಗೆ ಹೇಳ್ತೀನಿ. ಅದಕ್ಕೆ ವೆಣ್ ಪೊಂಗಲ್ ಅಂತ ಖಾರದಕ್ಕೆ ಹೇಳ್ತಾರೆ, ಇದಕ್ಕೆ ಸಕ್ಕರೆ ಪೊಂಗಲ್ ಅಂತ ಹೇಳ್ತಾರೆ. ಉಪಯೋಗಿಸೋದು ನಾವು ಬೆಲ್ಲ, ಆದ್ರೆ ಅದಕ್ಕೆ ಪೊಂಗಲ್ ಸಕ್ಕರೆ ಪೊಂಗಲ್ ಅಂತ ಹೇಳ್ತಾರೆ. ನೀವೇನ್ ಮಾಡ್ತೀರಿ, ಬೆಲ್ಲವನ್ನ ನೀರಿನಲ್ಲಿ ಹಾಕಿ ಕರಗಿಸಿ ಒಂದು ಅರ್ಧ ಪಾಕ ಬರೋ ಹಾಗೆ, ಅಂಟ್ಕೊಳ್ಳೋ ಪಾಕ ಬೇಡ, ಅರ್ಧ ಪಾಕದಷ್ಟು ಮಾಡ್ಕೊಳ್ಬಹುದು. ಮಾಡ್ಕೊಂಡು ಹುರಿದಂತ ಈ ಭಾಗವನ್ನ ತುಪ್ಪ ಹಾಕಿ ಅದರಲ್ಲಿ ಬೇಯಿಸ್ಬೇಕು. ಅಂದ್ರೆ ಕುಕ್ಕರಲ್ಲಿ ನೀವು ಬೇಯಿಸಿರ್ತೀರಿ, ಅನ್ನದ ರೀತಿಯಲ್ಲಿ ಅದು ಬೆಂದಿರುತ್ತೆ, ಆದ್ರೆ ಅದು ಬೇರೆ ಎಲ್ಲ ಪರಿಕರಗಳ ಪದಾರ್ಥಗಳ ಜೊತೆಗೆ ಸೇರ್ಕೊಂಡು ಅದು ಬೆಂದಾಗ ಅದಕ್ಕೆ ರುಚಿ ಬರುತ್ತೆ. ಹೀಗಾಗಿ ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಒಂದ್ ಕಡೆ ತೆಗೆದಿಟ್ಕೋಬೇಕು. ಗೋಡಂಬಿ ದ್ರಾಕ್ಷಿಯ ಒಗ್ಗರಣೆ ತೆಗೆದಿಟ್ಕೋಬೇಕು. ಆಮೇಲೆ ಗೋಡಂಬಿ ದ್ರಾಕ್ಷಿ ಹುರಿದಿದ್ದಿರುತ್ತೆ, ಅದ್ರಲ್ಲಿ ಹಾಕಿರ್ತೀರಿ ತುಪ್ಪದಲ್ಲಿ, ಒಂದು ಕಡೆ ಇಟ್ಕೊಳ್ತೀರಿ. ಏಲಕ್ಕಿ ಕುಟ್ಟಿದ ಪುಡಿಯನ್ನು ಒಂದು ಕಡೆ ಇಟ್ಕೊಂಡಿರ್ಬೇಕು. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಮಾತ್ರ ಬೆಲ್ಲ ಉಪಯೋಗಿಸ್ಬೇಕು. ಈ ಡಯಾಬಿಟಿಸ್ ಇರುತ್ತೆ, ಬೇಡ ಅಂತಂದ್ರೆ ಸ್ವಲ್ಪನೇ ಬೆಲ್ಲ ಹಾಕ್ಬೋದು. ಬೆಲ್ಲ ಹಾಕದೇ ಇದ್ರೆ ಅದು ಸಿಹಿ ಪೊಂಗಲ್ ಆಗಲ್ಲ. ಬೆಲ್ಲ ಹಾಕ್ಬೇಕು. ಸಕ್ಕರೆ ಹಾಕಿ ಮಾಡಿದ್ರೆ ಅದು ಬೇರೆ ಆಗುತ್ತೆ. ಅದಕ್ಕೆ ನಾವು ದೇವ್ರ ಪ್ರಸಾದಕ್ಕೆ ಅರ್ಪಿಸುವಾಗ ಅದು ಶಾಲ್ಯಾನ ಅಂತ ಹೇಳ್ತೀವಿ, ಅದು ಅನ್ನದಲ್ಲಿ ಮಾಡಿದಾಗ. ಇದನ್ನ ನಾವು ಪೊಂಗಲ್ ಅಂತ ಹೇಳ್ತೀವಿ. ಹೀಗಾಗಿ ಅದನ್ನ ಬೆಲ್ಲದ ಜೊತೆ ಹಾಕಿ ಕುದಿಸಿದಾಗ ಅದು ಒಂದು ಹದಕ್ಕೆ ಬಂದ ಮೇಲೆ ಎಲ್ಲ ಸೇರ್ಕೊಂಡು ಒಂದಾಗ್ಬೇಕು. ಆಮೇಲೆ ಕೆಲವರು ತೆಂಗಿನಕಾಯಿ ತುರಿನ ಹಾಕ್ತಾರೆ, ಕೆಲವರು ಹಾಕಲ್ಲ. ಅದಕ್ಕೆ ಏಲಕ್ಕಿ ಪುಡಿಯನ್ನ ಹಾಕಿ ಗೋಡಂಬಿ ದ್ರಾಕ್ಷಿಯ ಒಗ್ಗರಣೆಯನ್ನು ಹಾಕಿ ಎಲ್ಲ ಮಿಕ್ಸ್ ಆಗುವ ಹಾಗೆ ಮತ್ತೆ ತುಪ್ಪವನ್ನು ಹಾಕಿ ಕಲಕ್ತಾನೇ ಇರಬೇಕು. ಅದು ಸಿಹಿಬಾರದು, ಬೆಂದಿರಬೇಕು, ಹದವಾಗಿ ಸಿಹಿ ಮಿಕ್ಸ್ ಆಗಿರ್ಬೇಕು. ಏಲಕ್ಕಿ ಗೋಡಂಬಿ ದ್ರಾಕ್ಷಿ ಅಲಂಕಾರ ಇದ್ದಾಗ ಅದು ತುಂಬಾ ರುಚಿಯಾಗಿರುತ್ತೆ. ಇದು ಸಿಹಿ ಪೊಂಗಲ್. ಇನ್ನು ಖಾರ ಪೊಂಗಲ್ ಮಾಡೋದು ಹೇಗೆ, ನಿಮಗೆ ಎಷ್ಟು ಬೇಕೋ ಖಾರ ಅಷ್ಟು ಮಾತ್ರ ಹಾಕ್ಬೇಕು. ಹೋಟ್ಲಲ್ಲೆಲ್ಲ ಹಸಿಮೆಣಸಿನ್ಕಾಯಿನ ಹಾಕ್ತಾರೆ, ಆದ್ರೆ ಪ್ರಸಾದ ರೂಪಕ್ಕೆ ನಾವು ಮಾಡಿದಾಗ, ಮನೆಯಲ್ಲಿ ಮಾಡಿದಾಗ, ಹಬ್ಬಕ್ಕೆ ಮಾಡಿದಾಗ ಹಸಿಮೆಣಸಿನ್ಕಾಯಿ ಬಹಳ ಜನ ಹಾಕೋದಿಲ್ಲ. ನಾವು ಹೆಚ್ಚು ಜನ ಏನ್ ಮಾಡ್ತೀವಿ, ಮೆಣಸನ್ನ ಹುರಿತೀವಿ, ಜೀರಿಗೆಯನ್ನ ಹುರಿತೀವಿ ತುಪ್ಪದಲ್ಲಿ. ಕೆಲವರು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಹಾಕ್ತಾರೆ, ಕೆಲವರು ಉಂಡೆ ಮೆಣಸನ್ನ ಹಾಕ್ತಾರೆ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಉಂಡೆ ಮೆಣಸು ಮತ್ತೆ ಜೀರಿಗೆಯನ್ನ ಇದಕ್ಕೆ ಹಾಕ್ಬೇಕು. ಕೆಲವರು ಹಸಿಮೆಣಸಿನಕಾಯಿ ಹಾಕ್ತಾರೆ ದಿನನಿತ್ಯ ಖಾರ ಬೇಕು ಅಂತಂದ್ರೆ. ಎಲ್ಲವನ್ನ ಸರಿಯಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಬೇಯಿಸ್ಬೇಕು. ಅದು ಒಂದ್ಸಲ ಬೆಂದ ಮೇಲೂ ಸಹ ಅದಕ್ಕೆ ಒಗ್ಗರಣೆ ಹಾಕ್ಬೇಕು. ಸಾಮಾನ್ಯವಾಗಿ ನಮ್ಮ ಬ್ರಾಹ್ಮಣರ ಮನೆಯಲ್ಲಿ ಏನ್ ಒಗ್ಗರಣೆ ಹಾಕ್ತಿವಿ, ನಾವು ಬೆಳ್ಳುಳ್ಳಿ ಒಗ್ಗರಣೆ ಹಾಕೋದಿಲ್ಲ, ಅದಕ್ಕೆ ನಾವು ಇಂಗು ಒಗ್ಗರಣೆ ಹಾಕ್ತಿವಿ. ಕಾದ ಎಣ್ಣೆಗೆ ಸಾಸಿವೆ, ಇಂಗು ಹಾಕ್ತಿವಿ. ಕೊತ್ತಂಬರಿ ಚೂರು ಸ್ವಲ್ಪ ಹಾಕ್ಬೇಕು, ಆದ್ರೆ ಹುರಿದಂತ ಕರಿಬೇವಿನ ಎಲೆಗಳನ್ನ ಜಾಸ್ತಿ ಹಾಕ್ಬೇಕು. ಇವೆಲ್ಲವನ್ನ ಹಾಕಿ ಮೇಲೆ ತುಪ್ಪ ಬಿಡ್ಬೇಕು. ತುಪ್ಪ ಬಿಟ್ಟು ಕಲಕ್ತಾನೇ ಇರಬೇಕು. ಅದು ಚೆನ್ನಾಗಿ ಒಂದು ಹದ ಬಂದ ಮೇಲೆ ಬಾಳೆ ಎಲೆಯಲ್ಲೇ ಬಡಿಸ್ಕೊಂಡ್ರೆ ಬಹಳ ರುಚಿ. ಅದಕ್ಕೆ ಸಿಹಿ ಪೊಂಗಲು ಮತ್ತೆ ಖಾರ ಪೊಂಗಲನ್ನ ಈ ರೀತಿಯಲ್ಲಿ ತಯಾರಿಸ್ಕೊಂಡು ನೀವು ತಿನ್ಬಹುದು. ಇದರಿಂದ ಅಡ್ವಾಂಟೇಜ್ ಏನಿದೆ ಅಂದ್ರೆ, ನಮ್ಮ ಬಾಡಿ ಹೀಟ್ ಆಗಿರುತ್ತಲ್ಲ ಅದು ತಂಪಾಗುತ್ತೆ. ತಲೆ ಕಾದಿರುತ್ತಲ್ಲ ಬಹಳ ಒದ್ದಾಡಿ ಟೆನ್ಷನ್, ಅದು ತಂಪಾಗುತ್ತೆ. ಮೈಯಲ್ಲಿ ಕೆಲವರಿಗೆ ಚರ್ಮದ ಒಂದು ರೀತಿಯಲ್ಲಿ ಬಾಧೆ ಇರುತ್ತೆ ಚಳಿಗಾಲದಲ್ಲಿ, ಅವಾಗ ಇದನ್ನ ಬಿಸಿ ಬಿಸಿಯಾಗಿ ತಿನ್ಬಹುದು. ಹೆಸರು ಬೇಳೆ ಅನ್ನೋದು ದೇಹಕ್ಕೆ ಬಹಳ ತಂಪು ಕೊಡುವಂಥದ್ದು. ಇದು ಪೊಂಗಲ್ ಬಗ್ಗೆ ಆಯ್ತು. ಇನ್ನು 3ನೇ ಪಾಯಿಂಟ್ ಯಾವ್ದು ಹೇಳಲಿ ನಿಮಗೆ ಅಂತಂದ್ರೆ, ಮಕ್ಕಳಿಗೆಲ್ಲ ಈಗ ಹೊಸ ವರ್ಷ ಬಂದಿದೆ ಅಂದ್ರೆ ಪಾರ್ಟಿಗಳು ಮಾಡ್ತಾ ಇರ್ತೀರಿ, ಆದ್ರೆ ಆರೋಗ್ಯದ ಕಡೆ ಹುಷಾರ್. ಯಾಕೆ ಅಂದ್ರೆ ಈ ಚಳಿಗಾಲ ಈಗ ತುಂಬಾ ಚಳಿ ನಡುಗ್ತಾ ಇದೆ. ನಾವು ಈ ಬಾರಿ ಈ ಒಂದು ತಿಂಗಳಿಂದ ಇರುವಂತಹ ಚಳಿ ಏನಿದೆ ಬಹಳ ವಿಶೇಷವಾಗಿ ಚಳಿ ಇದೆ. ಮೈ ಎಲ್ಲ ಬಿರಿತಾ ಇದೆ, ಮೈ ಕಟ್ಕಟ್ಟಾದಂಗ ಆಗ್ತಾ ಇದೆ, ಕಡ್ತಾ ಬರ್ತಾ ಇದೆ, ಕೆರ್ಕೊಂಡಷ್ಟು ಗಾಯ ಆಗುತ್ತೆ. ಅದಕ್ಕೆ ಏನೇ ಹಚ್ಕೊಂಡ್ರು ಅದು ವಾಸಿ ಆಗ್ತಾ ಇಲ್ಲ. ಬೆಚ್ಚಗೆ ಮೈನ್ ಇಟ್ಕೋಬೇಕು. ಚಳಿಗಾಲದಲ್ಲಿ ನೆಗಡಿ ಕೆಮ್ಮು ಜಾಸ್ತಿ ಆಗುತ್ತೆ. ಹೀಗಾಗಿ ನಿಮಗೆ ಕಷಾಯ ಮಾಡೋದು ಹೇಳ್ಕೊಡ್ತೀನಿ. ನಾವೆಲ್ಲ ಬ್ರಾಹ್ಮಣರ ಮನೇಲಿ ಕಷಾಯ ಮಾಡ್ತೀವಿ. ಈ ರೀತಿ ನಾ ಚಿಕ್ಕಂದಿನಿಂದ ಮಾಡ್ತಾ ಇದ್ದೀನಿ ಕಷಾಯ.
ಇದನ್ನ ಈ ಕಷಾಯ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ಯಾವ ರೀತಿ ಮಾಡ್ತೀರಿ? ನೀವು ನೀರನ್ನ ಕುದಿಯೋಕಿಡ್ಬೇಕು. ನೀರನ್ನ ಕುದಿಯೋಕಿಟ್ಟ ಮೇಲೆ ಅದಕ್ಕೆ ಅರಿಶಿನ ಪುಡಿಯನ್ನ ಹಾಕ್ಬೇಕು. ಅರಿಶಿನ ಪುಡಿಯನ್ನ ಹಾಕದ್ಮೇಲೆ ಮೆಣಸು, ಜೀರಿಗೆ, ಕೆಂಪು ಕಲ್ ಸಕ್ಕರೆ, ಆಮೇಲೆ ತುಳಸಿ ಹಾಕ್ಬೋದು, ಕೆಲವರು ತುಳಸಿ ಹಾಕಲ್ಲ. ಆಮೇಲೆ ಕರಿಬೇವಿನ ಎಲೆ ಹಾಕ್ಬೇಕು. ಆಮೇಲೆ ಚೆನ್ನಾಗಿ ಕುದಿಸ್ಬೇಕು. ಮೆಣಸು, ಜೀರಿಗೆ, ಇದಕ್ಕೆ ಮೆಣಸಿನ್ಕಾಯಿ ಹಾಕಲ್ಲ ನಾವು. ಆ ಮೆಣಸು ಜೀರಿಗೆನೆ ಮುಖ್ಯವಾದ ರುಚಿ. ಅರಿಶಿಣ ಪುಡಿ ಹಾಕಿರ್ತೀರಿ, ಅದು ಚೆನ್ನಾಗಿ ಕುದಿಬೇಕು. ತುಂಬಾ ನೀರಾಗಿರೋದು ಸ್ವಲ್ಪ ಮಟ್ಟಿಗೆ ಹಿಂಗ್ ಹೋಗಿ ಗಟ್ಟಿ ಆಗ್ಬೇಕು. ಹಾಗೆ ಆದಾಗ ಅದಕ್ಕೆ ಒಂದು ವಾಸನೆ ಬರ್ತಾ ಇರುತ್ತೆ. ಅದಕ್ಕೆ ಒಂದು ಮಿಶ್ರಣ ಏನಾಗುತ್ತೆ, ಹಳದಿ ಇರೋದು ಹಸಿರು ಇರೋದೆಲ್ಲ ಕಂದು ಮಿಶ್ರಿತ ಕೆಂಪು ಬಣ್ಣ ಬರುತ್ತೆ. ಆ ಕೆಂಪು ಕಲ್ಸಕ್ಕರೆ ಹಾಕಿರೋದ್ರಿಂದ ಕೆಮ್ಮು ನಿವಾರಕ, ನೆಗಡಿ ನಿವಾರಕ, ಗಂಟಲು ನೋವು ಹೋಗುತ್ತೆ, ಗಂಟ್ಲಿಗಾಗಿರೋ ಆಯಾಸ ಹೋಗುತ್ತೆ, ಮೈಗೆ ಬಿಸಿ ಬರುತ್ತೆ. ಈ ಚಳಿಗಾಲದಲ್ಲಿ ಮಕ್ಕಳು, ಮುದುಕರು ಎಲ್ಲರೂ ಕುಡಿಬಹುದು. ನಿಮಗೆ ಡಯಾಬಿಟಿಸ್ ಇದ್ರೆ ಬೆಲ್ಲ ಕಡಿಮೆ ಹಾಕೊಳ್ಳಿ, ಯಾವ ಕಾರಣಕ್ಕೂ ಸಕ್ಕರೆ ಹಾಕ್ಬಿಡಿ. ಬೆಲ್ಲ ತಿಂದ್ರೆ ಪರವಾಗಿಲ್ಲ. ಆದ್ರಿಂದ ಇದನ್ನ ಚೆನ್ನಾಗಿ ಕುದಿಸ್ಬೇಕು. ತುಂಬಾ ಕುದಿಸಿ ಒಂದ್ ಕಡೆ ಇಡಿ. ಕೆಲವರು ಹಾಗೆ ಕುಡಿತಾರೆ ಸ್ಟ್ರಾಂಗ್ ಆಗ್ಬೇಕಂದವರು. ಆದ್ರೆ ಹಾಲನ್ನ ಕಾಸ್ಕೊಳ್ಳಿ ಪಕ್ಕದಲ್ಲಿ. ಇದಕ್ಕೆ ಹಾಕಿ ಹಸಿ ಹಾಲು ಒಡೆದೋಗುತ್ತಿಲ್ಲದೆ ಬಿಸಿ ಹಾಲು ಬಿಸಿ ಮಾಡೋದ್ ಮೇಲೆ ಕುಡಿಯೋವಾಗ ನೀವು ಎಷ್ಟು ಪ್ರಮಾಣ ಬೇಕೋ ಅದಕ್ಕೆ ಸೇರಿಸ್ಕೋಬಹುದು. ಕಷಾಯ ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ನೀವು ಕಷಾಯದ ಪಾಯಿಂಟ್ ಜಾಸ್ತಿ ಇಟ್ಕೊಂಡು ಸ್ವಲ್ಪ ಹಾಲು ಹಾಕಿ. ಸ್ಟ್ರಾಂಗ್ ಬೇಡ, ಮೀಡಿಯಂ ಬೇಕು, ಟೀ ಕಾಫಿ ಕುಡ್ದಂಗ್ ಕುಡಿತೀವಿ ಅಂದ್ರೆ ಸ್ವಲ್ಪ ಹಾಲು ಕಾಸಿದ್ದು ಜಾಸ್ತಿ ಹಾಕೊಳ್ಳಿ. ಈ ಕಷಾಯ ಕುಡಿಯೋದ್ರಿಂದ ಕೆಮ್ಮು ಹೋಗುತ್ತೆ. ನಿಮ್ಗೆ ಕೆಲವೊಂದ್ಸಲ ಗಂಟ್ಲು ಕೆರ್ತಾ ಇರುತ್ತೆ, ಅದು ಹೋಗುತ್ತೆ. ಕಿವಿ ನೋವಿರುತ್ತೆ, ಅದು ಹೋಗುತ್ತೆ. ಕಿವಿಗೆ ಹತ್ತಿ ಇಟ್ಕೊಳ್ಳಿ ಬೇಕಾದ್ರೆ. ಹಾಗೆ ಮೈಯನ್ನ ಬಿಸಿಯಾಗಿ ನೋಡ್ಕೋಬೇಕು. ಹೊದ್ಕೊಂಡು ಮಲ್ಕೊಳ್ಳಿ. ಎಲ್ಲ ಜನಕ್ಕೆ ಏನಾಗಿದೆ, ಫ್ಯಾನ್ ರೂಢಿ ಆಗ್ಬಿಟ್ಟಿದೆ, AC ರೂಢಿ ಆಗ್ಬಿಟ್ಟಿದೆ, ಮೈಯನ್ನ ತೆರ್ಕೊಂಡು ಮಲ್ಕೋತಾರೆ. ಇನ್ನೇನ್ ಸೆಕೆಗಾಲ ಬರ್ತಾ ಇದೆ, ನೀವು ಮೈ ತೆರ್ಕೊಂಡು ಎದೆ ಭಾಗ ತೆರ್ಕೊಂಡು ಗಂಡಸರು ಮಲ್ಕೊಂಡ್ರೆ ಈ ಚಳಿಯಿಂದ ನಿಮಗೆ ಇಂಡೈರೆಕ್ಟ್ ಆಗಿ ಬಹಳಷ್ಟು ಎಫೆಕ್ಟ್ ಆಗುತ್ತೆ. ಆದ್ರಿಂದ ಮೈಯನ್ನ ಯಾವಾಗ್ಲೂ ಬಿಸಿಯಾಗಿ ಇಟ್ಕೋಬೇಕು ಚಳಿಗಾಲದಲ್ಲಿ. ಮಳೆಗಾಲ ಬರೋದಕ್ಕೆ ಮೊದಲು ಅದಕ್ಕೆ ಸಿದ್ಧ ಆಗ್ಬೇಕು. ನಾವು ಹಾಕೊಳ್ಳುವಂತ ಬಟ್ಟೆನೂ ಸಹ ಈಗ ಬೆಚ್ಚಗಿರುವಾಗ ಸ್ವಲ್ಪ ಟೈಟ್ ಇದ್ರೆ ನಡೆಯುತ್ತೆ. ಆದ್ರೆ ಬೇಸಿಗೆಯಲ್ಲಿ ಲೂಸ್ ಆಗಿ ಹಾಕೊಳ್ಬೇಕು ಬಟ್ಟೆ. ಆಯ್ತು, ಇವಾಗ ಎಲ್ಲೆಲ್ಲಿ ಪ್ರವಾಸ ಹೋಗಿದ್ರಿ? ಸಿದ್ಧರಾಗಿರ ಪ್ರವಾಸ ಹೋಗಕ್ಕೆ? ಯಾಕೆ ಅಂದ್ರೆ ಇನ್ನೇನು ಜನವರಿಯಿಂದ ಮಾರ್ಚ್ ತನಕ ಬಂದ್ರೆ ಎಕ್ಸಾಮ್ ಇರುತ್ತೆ ಮಕ್ಕಳಿಗೆ, ಯುವಕರಿಗೆ ಕೋರ್ಸ್ಗಳದೆಲ್ಲ ಎಕ್ಸಾಮ್ ಇರುತ್ತೆ. ಮಾರ್ಚ್ ಏಪ್ರಿಲ್ ಬರೋವಾಗ ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತೀರಿ. ನಿಮಗೆ ಕೆಲವು ಟಿಪ್ಸ್ ಕೊಡ್ತಾ ಇದ್ದೀನಿ. ಪ್ರವಾಸ ತಜ್ಞರಾಗಿರೋದ್ರಿಂದ ನಮ್ದು ಟಿವರ್ಟಿ ಟೂರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ಮ ಮನೆಯವರು 36 ವರ್ಷ ಅರಸೂರು ರೋಡ್ ನಲ್ಲಿ ಬೇಸಿನಲ್ಲಿ ಎದುರು ಮಾಡಿ ಮೇಲೆ ನಡೆಸ್ತಾ ಇದ್ರು. ನಾನು ಸಹ ನಿವೃತ್ತಿ ಆದ್ಮೇಲೆ 2011ರಿಂದ 2018 ತನಕ 7 ವರ್ಷ ನಿರ್ದೇಶಕನಾಗಿದ್ದೆ. ಹೀಗಾಗಿ ನಾನು ಲಕ್ಷಾವಧಿ ಪ್ರವಾಸಿಗರನ್ನ ಬೇರೆ ಬೇರೆ ದೇಶದ ಭಾಗಗಳಿಗೆ, ವಿದೇಶಗಳಿಗೆ ಕರ್ಕೊಂಡು ಹೋಗಿರೋದ್ರಿಂದ ಹೇಳ್ತಾ ಇದ್ದೀನಿ. ನೀವು ಈಗಿಂದನೇ ಪ್ಲಾನ್ ಮಾಡ್ಬೇಕು. ಮಕ್ಕಳು ಪ್ಲಾನ್ ಮಾಡ್ತಾರೆ. ಮಕ್ಕಳು ಪ್ಲಾನ್ ಮಾಡೋದಕ್ಕಿಂತ ದುಡ್ಡು ಹೊಂದಿಸ್ಬೇಕಾದಂತ ತಂದೆ, ತಾಯಿ, ಗಂಡ ಅಥವಾ ಸಂಪಾದಿಸ್ತಿರೋ ಹೆಂಡತಿ, ಇಲ್ಲ ಮಕ್ಕಳು ಸಂಪಾದಿಸಿದ್ರೆ ಅವರು ಸಹ ಪ್ಲಾನ್ ಮಾಡ್ಬೋದು. ಯಾವ ಸ್ಥಳಕ್ಕೆ ಹೋಗ್ತೀವಿ ಅಂತ ಹೇಳಿ ಮೊದಲೇ ಪ್ಲಾನ್ ಮಾಡ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಏನು ಅಂದ್ರೆ ಕೆಲವರು ಕೊನೆಗಳಿಗೆಲ್ಲ ಅವಸರದಲ್ಲಿ ಪ್ರವಾಸ ನಿರ್ಧಾರ ಮಾಡ್ತಾರೆ. ಕೊನೆಗಳಿಗೆಲ್ಲ ಪ್ರವಾಸ ನಿರ್ಧಾರ ಮಾಡಿದ್ರೆ ನಿಮ್ದು ಫಲಿತಾಂಶ ಚೆನ್ನಾಗಿ ಬರೋಲ್ಲ. ಯಾರು ನಿಮಗೆ ಸಲಹೆ ಕೊಡ್ತಾರೆ ದಿಢೀರ್ ಅಂತ, ಆವಾಗ ಕಾಸ್ಟ್ ಜಾಸ್ತಿ ಆಗುತ್ತೆ, ಶ್ರಮ ಜಾಸ್ತಿ ಆಗುತ್ತೆ. ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಸ್ಥಳಗಳನ್ನ ಹೇಗೆ ನೋಡ್ಬೋದು ಅಂತ ಪ್ಲಾನ್ ಮಾಡಬೇಕು. ಈ ಸಂದರ್ಭದಲ್ಲಿ ನಾನು ನನ್ನ ಅಡ್ವರ್ಟೈಸಿಂಗ್ ಅನ್ನೋದಕ್ಕೆ ಹೇಳ್ತಾ ಇಲ್ಲ. ನೀವು ನನ್ನನ್ನು ಸಂಪರ್ಕಿಸಿದ್ರೆ ನಾನು ಪ್ರವಾಸಿ ತಜ್ಞನಾಗಿದ್ದೀನಿ. ಯಾಕಂದ್ರೆ ನಾನು ನನ್ನ ಹೆಂಡತಿ 51 ವಿದೇಶಗಳನ್ನ ನೋಡಿದ್ದೆ. 53 ಆಗಿದೆ ಈಗ ನಂದು. 53 ದೇಶಗಳನ್ನ ನೋಡಿದ್ದೀವಿ. ಆಮೇಲೆ ದೇಶದ 70% ನಾನು ಪ್ರಯಾಣ ಮಾಡಿದ್ದೀನಿ. ಹಾಗೆ ನನ್ನ 111 ಪುಸ್ತಕದಲ್ಲಿ 30 ಪುಸ್ತಕಗಳು ಪ್ರವಾಸಕ್ಕೆ ಸಂಬಂಧಪಟ್ಟಂತ ಪ್ರವಾಸಿ ಸಂಸ್ಥೆಗಳಾಗಿದೆ. ಎಲ್ಲಿಂದ ಆರಂಭಿಸ್ಬೇಕು ಪ್ರವಾಸ? ಹಿಂದಿನ ಕಾಲದಲ್ಲಿ ಎತ್ತಿನ ಗಾಡಿಯಲ್ಲಿ ಹೋಗೋರು, ನಡ್ಕೊಂಡು ಹೋಗೋರು ಬಹಳ, ಅಂದ್ರೆ ರೈಲು ಬಸ್ಸುಗಳು ಕಮ್ಮಿ ಇತ್ತು. ಈಗ ತುಂಬಾ ವಿಧವಾಗಿ ಪ್ರವಾಸ ಮಾಡ್ಬೋದು. ಆಗ ಯಾರ ಕೈಯಲ್ಲೂ 100 ರೂಪಾಯಿಯೂ ಇರ್ತಿರ್ಲಿಲ್ಲ, ಸಂಬಳ ಬರೋದೇ ಬಹಳ ಕಮ್ಮಿ ಇತ್ತು. ಹೀಗಾಗಿ ನಾವು 1 ರೂಪಾಯಲ್ಲಿ, 2 ರೂಪಾಯಲ್ಲಿ, 5 ರೂಪಾಯಲ್ಲಿ ಎಲ್ಲಿ ಹೋಗ್ಬೋದು ಅಲ್ಲಿ ಮಾತ್ರ ಪ್ರವಾಸ ಮಾಡ್ತಾ ಇದ್ವಿ. ಮೈಸೂರು ಭಾಗದಲ್ಲಿ ಇರುವಂತವ್ರು ಬಹಳ ಪುಣ್ಯವಂತರು. ಯಾಕಂದ್ರೆ ಮೈಸೂರು ಸುತ್ತಮುತ್ತಲೇ ಬಹಳ ಪ್ರವಾಸಿ ಸ್ಥಳಗಳಿದೆ. ಮೈಸೂರಿನಲ್ಲಿರೋರು ಎಷ್ಟೋ ಜನ ಮೈಸೂರಿನ ಸ್ಥಳಗಳನ್ನ ನೋಡಿಲ್ಲ. ಮೈಸೂರು ಅರಮನೆ ವಿದೇಶಗಳಿಂದ ಬಂದೆಲ್ಲ ನೋಡ್ಕೊಂಡು ಹೋಗ್ತಾರೆ. ಇಡೀ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ವಾಸ್ತುಶಿಲ್ಪ ಇರುವಂತ ಅರಮನೆ.
ಮೈಸೂರು ಅರಮನೆ, ಅದನ್ನ ನೋಡ್ಬೇಕು ನೀವು. ಮೈಸೂರಿನಲ್ಲಿ ಮಹಾರಾಜರು ಕಟ್ಟಿಸಿರುವಂತ ಮೃಗಾಲಯ ಇದೆ. ನಾನು ದೇಶದ 15-20 ಮೃಗಾಲಯಗಳನ್ನ ನೋಡಿದ್ದೀನಿ, ಝೂಗಳನ್ನ. ವಿದೇಶಗಳಲ್ಲೂ ಝೂಗಳನ್ನ ನೋಡಿದ್ದೀನಿ. ಆದ್ರೆ ಮೈಸೂರಿನಲ್ಲಿರುವಂತಹ ಚಾಮರಾಜೇಂದ್ರ ಝೂ ತರ ಅದ್ಭುತವಾದ 100 ಪ್ರಾಣಿ ಪಕ್ಷಿಗಳು ಪ್ರಭೇದಗಳಿರುವಂತಹದ್ದು ಜಾಗ ಇಲ್ಲ. ಅದು 2ನೇದು. 3ನೇದು ಕಾರಂಜಿ ಕೆರೆ ಇದೆ. ಆಮೇಲೆ ಹತ್ರದಲ್ಲಿರುವಂತಹ ಶ್ರೀರಂಗಪಟ್ಟಣ ಐತಿಹಾಸಿಕ ಸ್ಥಳ ಇದೆ. ಮೈಸೂರು ಐತಿಹಾಸಿಕ ಸ್ಥಳ. ನಂಜನಗೂಡು ಸಹ ಪುರಾಣ ಪ್ರಸಿದ್ಧ ಐತಿಹಾಸಿಕ ಸ್ಥಳ. ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಇದ್ದ ಕಾಲದಲ್ಲಿ ನಂಜನಗೂಡಿನ ದೇವಸ್ಥಾನದಲ್ಲಿ, ನಂಜುಂಡೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ಪಚ್ಚೆ ಲಿಂಗವನ್ನ ಕೊಟ್ಟಿದ್ದಾನೆ. ಅದನ್ನು ಸಹ ನೀವು ಹೋದ್ರೆ ಗಮನಿಸ್ಬೇಕು. ಬಹಳ ಜನ ನಂಜನಗೂಡಿಗೆ ಹೋಗಿರ್ತೀರಿ, ಕ್ಯೂ ಇರುತ್ತೆ, ನೀವು ನಂಜುಂಡೇಶ್ವರನ ದರ್ಶನ ಮಾಡಿ ಬಂದ್ಬಿಡ್ತೀರಿ. ಪಾರ್ವತಮ್ಮನ ದರ್ಶನ ಮಾಡಬೇಕು. ಹಾಗೆ ಪಚ್ಚೆಕಾಲಿನ ಆ ಲಿಂಗವನ್ನು ನೋಡ್ಬೇಕು. ಹಾಗೆ ಮುಂದೆ ಹೋದ್ರೆ ಅಲ್ಲಿ ಮಹಾಬಲನ ದೇವಸ್ಥಾನ ಇದೆ. ನಂಜನಗೂಡಿಗೆ ಹೋದವರು ಮೇಲೆ ಹೋದವರು ಅದ್ ನೋಡ್ಬೇಕು. ಕೆಳಗಡೆ ಬಂದ್ರೆ ನಂದಿ ಇದೆ ಮಧ್ಯದಲ್ಲಿ, ಉತ್ತಮವಾದ ದೊಡ್ಡ ಮೂರ್ತಿ ನಂದಿ ಇದೆ, ಅದನ್ನು ನೋಡ್ಕೊಳ್ಳಿ. ಇದಾದ್ಮೇಲೆ ನೀವು ಶ್ರೀರಂಗಪಟ್ಟಣದಲ್ಲಿ ಹೋದ್ರೆ ದರಿಯಾ ದೌಲತ್ ಇದೆ, ಅಥವಾ ಅಲ್ಲಿಯ ಅರಮನೆ ಇದೆ, ಗಾರ್ಡನ್ ಇದೆ. ಆಮೇಲೆ ಹತ್ರದಲ್ಲಿ ನಿಮಿಷಾಂಬಾ ದೇವಸ್ಥಾನವಿದೆ. ಮತ್ತೆ ಮಾತು ಕೊಟ್ಟಂತ ದೇವತೆ ಅಂತ ಹೇಳಿ ಅಲ್ಲಿ ಒಂದು ಮಾತಿನ ದೇವತೆ ಸಂಬಂಧಪಟ್ಟಂತ ಒಂದು ದೇವಸ್ಥಾನ ಇದೆ. ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಕಾವೇರಿ ನದಿ ಇದೆ ನೋಡಿ. ಹೀಗೆ ಕಾವೇರಿ ನದಿಗುಂಟ ಹೋದರೆ ಆದಿರಂಗ, ಮಧ್ಯರಂಗ ಮತ್ತೆ ಅಂಕ 3 ಸಂಬಂಧಪಟ್ಟಂತ ರಂಗಗಳಿವೆ. ಈ 3 ರಂಗಗಳನ್ನು ಒಂದೇ ದಿವಸ ನೋಡಿದ್ರೆ ಅವ್ರಿಗೆ ಬಹಳ ಪುಣ್ಯ ಅಂತ ಹೇಳ್ತಾರೆ. ಈ ಕಡೆ ಹೋದ್ರೆ ನೀವು ನಂಜನಗೂಡು ಇದೆ, ಈ ಕಡೆ ಹೋದ್ರೆ ಟಿ ನರಸೀಪುರ ಇದೆ, ಅಲ್ಲಿ ಸಂಗಮ ಇದೆ. ಅಲ್ಲಿ ನೋಡಿ ಹಿಂದೆ ಎಲ್ಲ ನಾನು ಹೋಗಿದ್ದೀನಿ, ಕುಂಭಮೇಳ ನಡೆಯುತ್ತೆ. ಉತ್ತರ ಭಾರತದಲ್ಲಿ ಕುಂಭಮೇಳ ನಡೆಯುವ ಹಾಗೆ ದಕ್ಷಿಣ ಭಾರತದಲ್ಲಿ ಸಹ ಕಾವೇರಿ ನದಿಯಲ್ಲಿ ಕುಂಭಮೇಳ ನಡೆಯುತ್ತೆ. ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಹೋಗಿ. ಆಮೇಲೆ ಇಲ್ಲೇ ಹತ್ರ ಬಹಳ ಸ್ಥಳಗಳಿದೆ. ನೀವು ಈ ಕಡೆ ಹೋದ್ರೆ ಚಾಮರಾಜನಗರದ ಹತ್ರ ಹೋದ್ರೆ ಚಾಮರಾಜೇಂದ್ರ ಇದೆ. ಆಮೇಲೆ ಈ ಕಡೆ ಬೇರೆ ಬೇರೆ ದೇವಸ್ಥಾನಗಳಿದೆ. ಅಲ್ಲೂ ಸಹ ರಂಗನಾಥ ಬೆಟ್ಟ ಇದೆ. ಆಮೇಲೆ ಅಲ್ಲಿ ಬೇರೆ ಬೇರೆ ದೇವಸ್ಥಾನ, ಗೋಪಾಲ ಸ್ವಾಮಿ ದೇವಸ್ಥಾನ ಇದೆ, ಹೇಮಗಿರಿ ಗೋಪಾಲ ಸ್ವಾಮಿ ಅಂತ ಹೇಳಿ. ಇವೆಲ್ಲ ಕಾಡಿನ ಮಧ್ಯದಲ್ಲಿರುವಂತ ಕಾಡಿನ ಪರಿಸರವನ್ನ ನೀವು ನೋಡ್ಬೋದು, ನದಿಗಳನ್ನ ನೋಡಬಹುದು. ನದಿಗಳ ದಡದಲ್ಲಿರುವಂತ ಜಾಗಗಳು, ಪಕ್ಷಿಗಳ ಇರುವಂತ ರಂಗನತಿಟ್ಟಿಗೆ ಹೋಗಿ. ಶ್ರೀರಂಗಪಟ್ಟಣಕ್ಕೆ ಹೋದ್ರೆ ರಂಗನತಿಟ್ಟು ನೋಡಕ್ ಮರಿಬೇಡಿ. ಕಾರಂಜಿ ಕೆರೆಯಲ್ಲಿ ಆಗಾಗ ದೋಣಿ ಪ್ರಯಾಣ ಇರುತ್ತೆ, ಅಲ್ಲಿ ಮಾಡಿ. KRS ಹೋದ್ರೆ ನೀವು ದೀಪ ಹಚ್ಚಿದಾಗ ಸಂಜೆ ಕೃಷ್ಣರಾಜ ಸಾಗರವನ್ನ ನೋಡಿ. ಕಾವೇರಿ ನದಿಗೆ ಅಣೆಕಟ್ಟನ್ನ ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಕಟ್ಟಿದ್ರು. ಆ ಡ್ಯಾಮ್ ಅನ್ನು ನೋಡಿ ಹೇಗಿದೆ. ಮಂಡ್ಯ ಮತ್ತೆ ಮೈಸೂರು ಜಿಲ್ಲೆಗಳಿಗೆ ರೈತರಿಗೆ ನೀರು ಉಣಿಸುವಂತಹ ಕಾರ್ಯವನ್ನ ಮಹಾರಾಜರು ಹಿಂದೆ ಮಾಡಿದ್ದಾರೆ. ಅದು ಎಷ್ಟು ಭವ್ಯವಾಗಿ ಕಟ್ಟಿದ್ದಾರೆ ನೋಡಿ. ಆ ಕಾಲದಲ್ಲಿ ಆ ಒಂದು KRS ಅನ್ನ ಕಟ್ಟಲಿಕ್ಕೆ ದುಡ್ಡು ಕಡಿಮೆ ಆದಾಗ ಮಹಾರಾಜರು ತಮ್ಮ ಧರ್ಮಪತ್ನಿ ಮಹಾರಾಣಿಯವರ ಆಭರಣಗಳನ್ನ ಮಾರಿ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ. ನೋಡಿ ಎಂತ ಮಹಾನುಭಾವರು, ನಾವು ಪುಣ್ಯಾತ್ಮರು. ಅಂತಹ ಪುಣ್ಯಾತ್ಮರು ಇದ್ದಂತ ಮೈಸೂರಿನಲ್ಲಿ ಇದ್ದೀವಿ ಅಂದ್ರೆ ನಮ್ದು ಹೆಮ್ಮೆ. ಇದು ಏನಂದ್ರೆ ಯಾರನ್ನೂ ನಾವು ಹೈಲೈಟ್ ಮಾಡ್ತೀವಿ ಅಂತಲ್ಲ. ಈಗಿನ ಕಾಲದಲ್ಲಿ ರಾಜಕಾರಣದಲ್ಲಿ ಬಹಳ ಜನ ಇರ್ತಾರೆ, ನಾನು ಯಾರ ಹೆಸರು ತಗೊಳ್ಳೋದಿಲ್ಲ, ಟೀಕೆಯನ್ನು ಮಾಡೋದಿಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ, ಜನರಿಗೋಸ್ಕರ, ಆಡಳಿತಕ್ಕೋಸ್ಕರ ತಮ್ಮ ಸ್ವಂತವನ್ನ ಮರೆತು ಸ್ವಾರ್ಥ ತ್ಯಾಗವನ್ನ ಮಾಡಿ ದೇಶ ಪ್ರೇಮ, ರಾಜ್ಯ ಪ್ರೇಮದಿಂದ ಆಳುವಂಥವರು ಆಳಿಸಿಕೊಳ್ಳುವವರ ಮೇಲೆ ಪ್ರೇಮ ಇಟ್ಟಿದ್ದಂತ ಕಾಲ ಏನಿದೆ, ಆ ಕಾಲದ ಭಾಗ್ಯವನ್ನ ನಾನು ನೆನೆಸ್ತೀನಿ. ಆ ಕಾಲದಲ್ಲಿ ನಮ್ಮ 2 ಮುತ್ತಜ್ಜಂದ್ರು ಮೈಸೂರು ಅರಮನೆಗೆ ಸೇವೆ ಮಾಡಿದ್ದಾರೆ ಅಂತಂದಾಗ ನನಗೆ ಬಹಳ ಸಂತೋಷವಾಗುತ್ತೆ. ಆ ವಂಶದಲ್ಲಿ ನಾನು ಹುಟ್ಟು ಬಂದಿದ್ದೇನಲ್ಲ ಅಂತ ಹೇಳಿ ನನ್ನ ಮುತ್ತಜ್ಜರಾದಂತ ನಮ್ಮ ತಂದೆಯ ತಾತ ವೆಂಕಟಾಚಲ ಶಾಸ್ತ್ರಿಗಳನ್ನ ಜ್ಞಾಪಿಸ್ಕೊಳ್ತೀನಿ. ಅವರು ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಮಹಾರಾಜರಿಂದ ತೋಡ ಹಾಕಿಸಿಕೊಂಡಂತ ಸಂಸ್ಕೃತ ಪಂಡಿತರು. ಅವರು ವೇದಶಾಸ್ತ್ರಗಳಲ್ಲಿ ಪಾರಂಗತರಾಗಿದ್ರು, ತಾಳೆಗರಿಯಲ್ಲಿ ಪಾರಂಗತರಾಗಿದ್ರು, ಲಕ್ಷಾವಧಿ ತಾಳೆಗರಿಗಳನ್ನ ಬರೆದಿದ್ರು. ನಮ್ಮ ಚಿಕ್ಕಪ್ಪಂದ್ರು ಅದನ್ನ ಪ್ರಾಚ್ಯ ವಸ್ತು ಸಂಶೋಧನಾಲಯಕ್ಕೆ ಕೊಟ್ಬಿಟ್ಟಿದ್ದಾರೆ. ನಾವು ಅದಕ್ಕೆ ದಾಖಲೆ ಇಟ್ಕೊಂಡಿರೋದು ಇಲ್ಲದೆ ಇರೋದ್ರಿಂದ ಹಿಂದಿನ ಕಾಲದಲ್ಲಿ ಹೊಟ್ಟೋಗ್ಬಿಟ್ಟಿದೆ. ವೆಂಕಟಾಚಲ ಶಾಸ್ತ್ರಿಗಳಿಗೆ ನಾವು ನಮಿಸ್ಬೇಕು, ನಮ್ಮ ಕುಟುಂಬದವರೆಲ್ಲ. ಹಾಗೆ ನಮ್ಮ ತಂದೆಯ ತಾತ ವೆಂಕಟಾಚಲ ಶಾಸ್ತ್ರಿಗಳಾದ್ರೆ ನಮ್ಮ ತಾಯಿ ಗಿರಿಜಾ ಅವರ ತಾತ ಶ್ರೀಕಂಠೇಶ್ವರ ಅಯ್ಯರ್. ಮೈಸೂರಿನಲ್ಲಿ ದಯವಿಟ್ಟು ಹಾಡ್ವಿ ಕೈಸೂರ್ ಹತ್ರ ಹೋದ್ರೆ
ಆ ಸರ್ಕಲ್ ಅಲ್ಲಿ ನೋಡಿ ಶ್ರೀಕಂಠೇಶ್ವರ ಅಯ್ಯರ್ ವೃತ್ತ ಅಂತ. ಅವರು ಮೈಸೂರಿನ IGP ಆಗಿದ್ರು, DC ಆಗಿದ್ರು, ಕೋಲಾರ DC ಆಗಿದ್ರು, ಮೈಸೂರಿನ CITB ಚೇರ್ಮನ್ ಆಗಿದ್ರು, ಅರಮನೆಯಲ್ಲಿ ಇನ್ಚಾರ್ಜ್ ದಿವಾನ್ರಾಗಿದ್ರು. ದಿವಾನ್ರಿಗೆಲ್ಲ ಸಂಪರ್ಕ ಇತ್ತು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟ ಪತ್ರ ವ್ಯವಹಾರಗಳು, ಫೋಟೋಗಳೆಲ್ಲ ನನ್ನ ಹತ್ರ ಇದೆ. ನಾನು ಮುತ್ತಜ್ಜ ಬಗ್ಗೆ ಬರೆದಿದ್ದೀನಿ. ವೆಂಕಟಾಚಲ ಶಾಸ್ತ್ರಿಗಳ ಬಗ್ಗೆ ದಾಖಲೆ ಸಿಗ್ಲಿಲ್ಲ. ಶ್ರೀಕಂಠೇಶ್ವರ ಅಯ್ಯರ್ ಬಗ್ಗೆ ನಾನು ಪುಸ್ತಕ ಬರೆದಿದ್ದೀನಿ. ಹಾಗೆ ವಿಜಯನಗರದಿಂದ ಮೈಸೂರಿಗೆ ಬಂದಂತ ನವರಾತ್ರಿ ಮತ್ತೆ ದಸರಾ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ. ಆ ನಾಲ್ವಡಿ ಕೃಷ್ಣರಾಜ ಒಡೆಯರ ವರ್ಧಂತಿ ಇತ್ತೀಚೆಗೆ ಆಯ್ತು, ಅವ್ರ ಬಗ್ಗೆ ಸಹ ಅನೇಕ ಚಾಪ್ಟರ್ಸ್ ಬರೆದಿದ್ದೀನಿ. ಅವರ 25ನೇ ವರ್ಷದ ರಾಜ್ಯಭಾರದ ವರ್ಧಂತಿ ಸಂದರ್ಭದಲ್ಲಿ ಅವರು ಹೊರಡಿಸಿರುವಂತ ಇನ್ವಿಟೇಷನ್ ನೋಡ್ಬೇಕು ನೀವು, ನನ್ನ ಹತ್ರ ಇದೆ. ಅದು 3 ಭಾಷೆಗಳಲ್ಲಿದೆ. ಯಾಕಂದ್ರೆ ಕನ್ನಡ, ಇಂಗ್ಲಿಷ್ ಮತ್ತೆ ಉರ್ದುಲಿದೆ. ಆಗಿನ ಕಾಲದಲ್ಲಿ ಮುಸಲ್ಮಾನರು ಬಹಳ ಜನ ಇದ್ರು. ಅವರು ಇದ್ದುದ್ರಿಂದ ಇವರ ರಾಜ್ಯದಲ್ಲಿ ಅವ್ರಿಗೂ ಅರ್ಥ ಆಗ್ಬೇಕು ಅಂತೇಳಿ ಬರೆದಿದ್ದಾರೆ. ಹೀಗಾಗಿ ಅನೇಕ ಪತ್ರ ವ್ಯವಹಾರಗಳದ್ದು ನಾನು ಇಟ್ಕೊಂಡಿದ್ದೀನಿ, ವಂಶಜರಿಂದ ಸಂಗ್ರಹಿಸಿ ಅದನ್ನ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಮ ಕುಟುಂಬದ ಬಗ್ಗೆ ಹೆಮ್ಮೆ ಇರಬೇಕು. ನಾನು ಎಲ್ಲರಿಗೂ ಭಾಷಣಗಳಲ್ಲಿ ಹೇಳ್ತಾ ಇರ್ತೀನಿ, ನಮ್ಮ ಕುಟುಂಬದ ಬಗ್ಗೆ ಹೆಮ್ಮೆ ಇರಬೇಕು. ನಿಮ್ಗೆ ಹೇಳ್ತೀನಿ ನೋಡಿ, ಒಂದು ಉದಾಹರಣೆ ಹೇಳ್ತೀನಿ, ನನ್ನ ಪ್ರಶ್ನೆಗೆ ಉತ್ತರಿಸಿ. ಈಗ ನಾವು ಬ್ರಾಹ್ಮಣರಾದ್ರೆ ತಿಥಿ ಮಾಡ್ತೀವಿ. ತಿಥಿ ಮಾಡಿದಾಗ ಪ್ರತಿ ವರ್ಷ ನಾವು ಮಾಡ್ಬೇಕಾದ್ರೆ ತಂದೆಗೆ ತಿಥಿ ಮಾಡ್ಬೇಕಾದ್ರೆ, ತಾತನಿಗೆ ತಿಥಿ ಮಾಡ್ಬೇಕಾದ್ರೆ ಆ ಹಿಂದಿನ 3 ತಲೆಮಾರಿನ ಹೆಸರುಗಳನ್ನು ಹೇಳ್ಬೇಕು. ತಾಯಿಗೆ, ಅಜ್ಜಿಗೆ ಎಲ್ಲ ಮಾಡೋದಾದ್ರೆ 3 ತಲೆಮಾರಿನ ಹೆಸರು ಹೇಳ್ಬೇಕು. ಬಹಳ ಜನ ಕೇಳ್ತೀನಿ ನಾನು, ನಿಮ್ ತಂದೆ ತಾಯಿ ಹೆಸರು ನಿಮಗ್ ಗೊತ್ತು, ನಿಮ್ಮ ಅತ್ತೆ ಮಾವನ ಹೆಸರು ನಿಮಗ್ ಗೊತ್ತು, ನಿಮ್ ತಾತ ಅಜ್ಜಿ ಹೆಸರು ಗೊತ್ತಾ? ತಂದೆಯ ತಾತ ಅಥವಾ ತಂದೆಯ ತಂದೆ, ತಂದೆಯ ತಾತ, ತಂದೆಯ ಅಜ್ಜಿ, ಅವ್ರ ಮುತ್ತಜ್ಜಿ. ಈ ಕಡೆ ತಾಯಿಯ ತಾತ, ತಾಯಿಯ ತಂದೆ ತಾಯಿ, ತಾಯಿಯ ಅಜ್ಜ ಅಜ್ಜಿ, ತಾಯಿಯ ಮುತ್ತಜ್ಜ ಮುತ್ತಜ್ಜಿ ಅಂತ ಕೇಳಿದಾಗ ಬಹಳ ಜನಕ್ಕೆ ಹೆಸರೇ ಗೊತ್ತಿರಲ್ಲ. ನಾವು ತಿಥಿ ಮಾಡೋದ್ರಿಂದ ಖಂಡಿತವಾಗಿ ಕಂಪಲ್ಸರಿಯಾಗಿ ನಮ್ಮ ಕುಟುಂಬದಲ್ಲಿ ಹೆಸರುಗಳು ಗೊತ್ತಿರುತ್ತೆ. ಆದ್ರೆ ಬೇರೆ ಎಷ್ಟೋ ಮನೆಗಳಲ್ಲಿ ಗೊತ್ತೇ ಇರಲ್ಲ. ಅದು ವಿದೇಶಕ್ಕೆ ಹೋಗಿ ನೆಲೆಸುವಂಥವ್ರು, ರಾಜ್ಯದಿಂದ, ಅವರ ಮನೆಯಿಂದ, ಕುಟುಂಬದಿಂದ ದೂರ ಇರೋಂಥವ್ರಿಗಂತೂ ಈ ಯಾವ ಒಂದು ಪ್ರಕ್ರಿಯೆಗಳಲ್ಲೂ ಅವ್ರು ಭಾಗವಹಿಸದೇ ಇರೋದ್ರಿಂದ ಹಿಂದಿನವ್ರ ಬಗ್ಗೆ ಅವ್ರ ಗೌರವವೂ ಇಲ್ಲ, ನೆನಪೂ ಇಲ್ಲ, ನಂಬಿಕೆನೂ ಇಲ್ಲ. ಇದ್ರು ಹೋದ್ರು, ನಾವಿದೀವಿ ಹೋಗ್ತೀವಿ, ನಮ್ದು ನಾವು ನೋಡ್ಕೊಂಡ್ರೆ ಸಾಕಪ್ಪ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇಷ್ಟೇ. ನಮ್ಮ ಅತ್ತೆ ಮಾವ ಬಹಳ ಅಂದ್ರೆ ತಂದೆ ತಾಯಿನೂ ಬಿಟ್ಬಿಡ್ತಾರೆ ಬಹಳ ಜನ. ನಾನು ಹೇಳ್ತೀನಿ, ದೇಶ ಪ್ರೇಮ ಇರಬೇಕು, ನಾಡ ಪ್ರೇಮ ಇರಬೇಕು, ಕುಟುಂಬ ಪ್ರೇಮ ಇರಬೇಕು. ನಮ್ಮ ತಂದೆ ತಾಯಿನ ನಾವು ಗೌರವಿಸ್ಬೇಕು, ನಮ್ಮ ತಾತ ಅಜ್ಜಿಯನ್ನ ನೆನೆಸ್ಕೊಳ್ಬೇಕು, 2 ಕಡೆಯ ತಾತ ಅಜ್ಜಿಯರಿಗೆ ನಮ್ಮ ಪ್ರಣಾಮಗಳನ್ನ ಸಲ್ಲಿಸ್ಬೇಕು. ಆ ಭಕ್ತಿ ಇದ್ದಾಗ ನಮ್ಮ ಮನಸ್ಸಿಗೆ ಶಕ್ತಿ ಬರುತ್ತೆ, ನಮಗೆ ಮಾತಾಡುವಂತ ಶಕ್ತಿ ಬರುತ್ತೆ. ನಾನಿವತ್ತಿದ್ದೀನಿ ಅಂತಂದ್ರೆ, ನಾನು ಮಾತಾಡ್ತಾ ಇದ್ದೀನಿ ಚಾನಲ್ಗೆ ಅಂದ್ರೆ, ನಮ್ಮ ಪೂರ್ವಜರು, ನಮ್ಮ ಮುತ್ತಜ್ಜ ಮುತ್ತಜ್ಜಿಯರು, ನಮ್ಮ ಅಜ್ಜ ಅಜ್ಜಿಯರು, ನಮ್ಮ ತಂದೆ ತಾಯಿ, ನಮ್ಮ ಚಿಕ್ಕಪ್ಪಂದರು ಚಿಕ್ಕಮ್ಮಂದಿರು, ನಮ್ಮ ಸೋದರತ್ತೆಯರು ಸೋದರ ಮಾವಂದರು, ನಮ್ಮ ಮಾಮಿ, ಎಲ್ಲರೂ ಕಾರಣ. ಈ ವ್ಯಕ್ತಿತ್ವ ಬೆಳಿಬೇಕಾದ್ರೆ, ಈ ವ್ಯಕ್ತಿ ಹೀಗೆ ಮಾತಾಡ್ಬೇಕಾದ್ರೆ ಅವನಿಗೆ ಸಿಕ್ಕಂತ ಅನುಭವಗಳು ಮುಖ್ಯ. ಹೀಗಾಗಿ ದಯವಿಟ್ಟು ನಿಮ್ಮ ಕಾಲದಲ್ಲಿ ನಿಮ್ಮ ಕುಟುಂಬದ ಇತಿಹಾಸ ಬರೀರಿ. ಹಿಂದಿನ ಕಾಲದಲ್ಲಿ ಹಳ್ಳಿಲೆಲ್ಲ ಕೆಲವರು ಬರ್ಕೊಳ್ಳಿಕ್ಕೆ ಇದ್ರು, ಕರ್ಣಿಕರು, ಅವ್ರು ಎಲ್ಲಾ ಬರೆದಿಡ್ತಿದ್ರು. ರಾಜ ಮಹಾರಾಜರ ಬಗ್ಗೆ ದಾಖಲೆಗಳು ಸಿಗುತ್ತೆ. ವಾಸ್ತುಶಿಲ್ಪ, ಮೂರ್ತಿ ಶಿಲ್ಪ ಮಾಡಿದವ್ರು ಎಷ್ಟೋ ಜನ, ಶಿಲ್ಪಿಗಳ ಹೆಸರೇ ಸಿಗಲ್ಲ. ಮೈಸೂರಲ್ಲಿ ಸಿದ್ಲಿಂಗ ಆರಾಧ್ಯ ಅಂತ ಒಬ್ಬ ದೊಡ್ಡ ಶಿಲ್ಪಿ ಇದ್ರು, ನಮ್ಮ ಮನೆ ಪಕ್ಕದಲ್ಲಿ ಇದ್ರು, ಸರಸ್ವತಿಪುರಮಲ್ಲಿ ನಮ್ಮ ಮಾಮನ ಮನೆ ಪಕ್ಕದಲ್ಲಿ. ಎಷ್ಟು ಮೂರ್ತಿ ಶಿಲ್ಪಗಳನ್ನ ಮಾಡಿದ್ದಾರೆ. ಅರಮನೆಯಲ್ಲಿ ಹೋಗಿ ನೋಡಿ, ಅರಮನೆಯ ಪ್ರಾಕಾರದಲ್ಲಿ ಬಿಟ್ಟಾಗ ದಸರಾ ಕಾಲದಲ್ಲಿ ದೇವಸ್ಥಾನಗಳಿದೆ, ಅಲ್ಲಿ ಮೂರ್ತಿಗಳನ್ನ ನೋಡಿ. ನೀವು ಹಾಗೆ ನಂಜನಗೂಡಿನ ಮೂರ್ತಿಗಳನ್ನ ನೋಡಿ, ಪಕ್ಕದಲ್ಲಿರುವಂತ ಬೇಲೂರು ಹಳೆಬೀಡಿನ ಮೂರ್ತಿಗಳನ್ನ ನೋಡಿ, ಹಾಗೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋದ್ರೆ ಆ ರಂಗನ ಮೂರ್ತಿಯನ್ನ ನೋಡಿ, ಹಾಗೆ ನಮ್ಮ ಮೇಲ್ಕೋಟೆಯಲ್ಲಿರುವಂತ ಚೆಲುವನಾರಾಯಣನ ಮೂರ್ತಿಯನ್ನ ನೋಡಿ. ಆ ಕಾಲದ ದೇವಸ್ಥಾನ ಹ್ಯಾಕ್ ಕಟ್ಟಿದ್ದಾರೆ, ವಾಸ್ತುಶಿಲ್ಪ ಹ್ಯಾಕ್ ಕಟ್ಟಿದ್ದಾರೆ, ಮೂರ್ತಿ ಶಿಲ್ಪ ಹ್ಯಾಕ್ ಕಟ್ಟಿದ್ದಾರೆ, ಇವನ್ನ ನೋಡ್ಬೇಕು. ನಾನು ಒಬ್ರು ರಿಸರ್ಚ್ ಮಾಡಿದವ್ರದ್ದು ಸಂದರ್ಶನವನ್ನ ಟಿವಿಯಲ್ಲಿ ನೋಡಿ ನೋಟ್ಸ್ ಬರ್ಕೊಂಡಿದ್ದೀನಿ. ಏನಪ್ಪಾ ಅದರಲ್ಲಿ ವಿಶೇಷ ಅಂದರೆ, ಅವರು ದೇವಸ್ಥಾನದ ರಚನೆಯ ಬಗ್ಗೆ ಇಡೀ ವಿಶ್ವದಲ್ಲಿ ಮತ್ತೆ ದೇಶದಲ್ಲಿ ಸುತ್ತಾಡಿ ವೈಜ್ಞಾನಿಕವಾಗಿ ಅವರು ಬರೆದಿದ್ದಾರೆ. ಈ ಕೆಲವು ಮಾತುಗಳನ್ನು ಹೇಳಿ ಇವತ್ತಿನ ನನ್ನ ಅಧ್ಯಾಯ ಮುಗಿಸ್ತೀನಿ. ಏನು, ದೇವಸ್ಥಾನವನ್ನು ಎಲ್ಲಿ ಕಟ್ತಾರೆ? ಈಗ ಬಹಳಷ್ಟು ಜನ ಆಧುನಿಕ ದೇವಸ್ಥಾನನ ಮನೆ ಪಕ್ಕದಲ್ಲಿ ಕಟ್ಬಿಡ್ತಾರೆ, ತಮಗಿದ್ದಂತ ಜಾಗದಲ್ಲಿ ಕಟ್ತಾರೆ, ಹೊಲ ಗದ್ದೆಯಲ್ಲಿ ಕಟ್ತಾರೆ, ಎಲ್ಲಿ ಜಾಗ ಇದೆಯೋ ಅಲ್ಲಿ ಕಟ್ಬಿಡ್ತಾರೆ. ಅದು ಅವರ ಭಕ್ತಿ ಆಯ್ತು. ಆದರೆ ಒಂದು ಪ್ರಖ್ಯಾತವಾದ ದೇವಸ್ಥಾನ 100 ವರ್ಷ ಉಳಿದು ಅಲ್ಲಿ ಬರೋ ಜನರಿಗೆ ಶಾಂತಿಯನ್ನ ಕೊಡಬೇಕು, ತನ್ನ ಕೃಪೆಯನ್ನು ತೋರಿಸ್ಬೇಕು ಅಂದ್ರೆ ಆ ಜಾಗ ಬಹಳ ಮುಖ್ಯವಂತೆ.
ಆ ಜಾಗವನ್ನ ಹುಡುಕ್ತಾರೆ. ಈಗ ಉದಾಹರಣೆಗೆ ನೋಡಿ, ಇತ್ತೀಚೆಗೆ ಅಯೋಧ್ಯೆಯಲ್ಲ ರಾಮನಿಗೆ ಕಲ್ಲು ಬೇಕಾದದ್ದು ಶಿಲ್ಪಿ ಮೈಸೂರಿನವರು. ಅವ್ರು ಎಲ್ಲಿಂದ ಶಿಲ್ಪವನ್ನು ಹುಡುಕಿದ್ರು? ಕಲ್ಲನ್ನ. ಆ ಪವಿತ್ರವಾದಂತ ಶಿಲೆ ಬೇಕಾಗುತ್ತೆ, ಅದು ಎಲ್ಲಿದೆ ಅಂತ ಹುಡುಕ್ತಾರೆ. ಹೀಗಾಗಿ ದೇವಸ್ಥಾನವನ್ನ ಕಟ್ಟಬೇಕಾದ್ರೆ ಆ ದಿಕ್ಕನ್ನ ನೋಡ್ಕೊಂಡು, ಇರೋ ಸ್ಥಳವನ್ನ ನೋಡ್ಕೊಂಡು, ಆ ಸ್ಥಳದ ಮಹಾತ್ಮೆಯನ್ನ ನೋಡ್ಕೊಂಡು ಅಲ್ಲಿ ಕಟ್ತಾರೆ. ಇದು ಗೊತ್ತಾಯ್ತು. ನಕ್ಷೆಯನ್ನ ಹಾಕ್ತಾರೆ. ದೇವಸ್ಥಾನ ಯಾವ ದಿಕ್ಕಿಗಿರ್ಬೇಕು, ಯಾವ ಕಡೆಯಿಂದ ಬರಬೇಕು, ಮೂರ್ತಿ ಯಾವ ಕಡೆ ಬರಬೇಕು, ಗರ್ಭಗುಡಿ ಎಲ್ಲಿರುತ್ತೆ, ಇವನ್ನೆಲ್ಲ ನೋಡಿ ಕಟ್ತಾರೆ. ಆ ಗರ್ಭಗುಡಿಯಲ್ಲಿ ಮೂರ್ತಿ ಸ್ಥಾಪನೆ ಆಗೋದಕ್ಕೆ ಮೊದಲು ಅದು ಎಷ್ಟು ಉದ್ದ ಇರಬೇಕು, ಎಷ್ಟು ಅಗಲ ಇರಬೇಕು, ಎಷ್ಟು ಎತ್ತರ ಇರಬೇಕು, ಅದು ಯಾವ ಆಕೃತಿಯಲ್ಲಿ ಇರಬೇಕು, ಯಾವ ಆಕಾರದಲ್ಲಿ ಇರಬೇಕು, ಇದನ್ನೆಲ್ಲ ಡಿಸೈಡ್ ಮಾಡ್ತಾರೆ. ಆದರೆ ಗರ್ಭಗುಡಿ ಕಟ್ಟದ ಮೇಲೆ ಆ ಗರ್ಭಗುಡಿಯನ್ನ ಪವಿತ್ರ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ? ಮೂರ್ತಿ ಕೆಳಗೆ ನವರತ್ನಗಳನ್ನು ಹಾಕ್ತಾರಂತೆ. ಅಲ್ಲಿ ಪವಿತ್ರ ಮಾಡಿದಂಥ ಎಲ್ಲ ಕಾಲದಲ್ಲಿ ಇಂಥ ಮುಹೂರ್ತ ಅಂತ ಇರುತ್ತೆ ಹೇಳ್ತಾರೆ. ನಾವು ನಂಬ್ತೀವಿ, ನಂಬೋಲ್ಲ. ಆದ್ರೆ ಇಂಥ ಸಮಯದಲ್ಲಿ ಸೂರ್ಯನ ಒಂದು ಕಿರಣಗಳು ಬರ್ತಿರುವಾಗ ಅಥವಾ ಚಂದ್ರನ ಕಿರಣ ಬರೋದಕ್ಕೂ ಮೊದಲು ಇಂಥ ವಾತಾವರಣದ ಸಮಯದಲ್ಲಿ ಅಂತ ಹೇಳಿ ಅವರು ಕಟ್ತಾರೆ. ಯಾಕಂದ್ರೆ ದೀರ್ಘಾವಧಿ ಇದ್ದು ಜನರಿಗೆ ಹರಸಬೇಕಾದಂತ ದೇವಸ್ಥಾನಗಳು, ಮೂರ್ತಿಗಳು ಬಹಳ ಪವಿತ್ರವಾಗಿರ್ಬೇಕು ಅಂತ. ಹಾಗಾದ್ರೆ ನಾವು ಒಂದು ಪ್ರಶ್ನೆಯನ್ನು ಕೇಳ್ತೀವಿ, ನಂಬಿಕೆ ಇದೆಯೋ ಇಲ್ವೋ? ನಾವು ದೇವಸ್ಥಾನಕ್ಕೆ ಹೋದಾಗ ಯಾಕೆ ತೀರ್ಥ ತಗೋತೀವಿ, ಯಾಕೆ ಮಂಗಳಾರತಿ ತಗೊಳ್ತೀವಿ ಅಂತ. ಇದ್ರ ಬಗ್ಗೆ ಆ ತಜ್ಞರು ಹೇಳ್ತಾ ಇದ್ರು. ನೋಡಿ, ಹೊರಗಡೆ ನೀವು ನೀರು ಕುಡಿದಾಗ ಹೇಗಿರುತ್ತೆ, ಇಡೀ ದೇವಸ್ಥಾನ ಪವಿತ್ರ ಅನ್ಕೊಂಡ್ರು ಸಹ ಅಲ್ಲಿರುವಂತ ಹೊರಗಡೆಯ ನದಿ ಇರಬಹುದು, ಕೆರೆ ಇರಬಹುದು, ಆ ನೀರನ್ನು ಕುಡಿದ್ರೆ ಹೇಗಿರುತ್ತೆ. ಆದ್ರೆ ಮೂರ್ತಿಗೆ ಅಭಿಷೇಕ ಮಾಡದಂತ ನೀರು ತೀರ್ಥವಾಗಿ ಬಂದಾಗ ಹೇಗಿರುತ್ತೆ? ಇದಕ್ಕೆ ಕಾರಣ ಅವ್ರು ಹೇಳಿದ್ರು, ಗರ್ಭಗುಡಿ ಕಟ್ಟಬೇಕಾದ್ರೆ ಮೂರ್ತಿ ಸ್ಥಾಪನೆ ಮಾಡೋದಕ್ಕೂ ಮೊದಲು ಅನೇಕ ವಸ್ತುಗಳನ್ನ ಅಲ್ಲಿ ಹಾಕಿರ್ತಾರೆ, ನವರತ್ನಗಳನ್ನ ಹಾಕಿರ್ತಾರೆ. ಅವು ಪ್ರತಿಫಲನ ಮಾಡುತ್ತೆ, ಬೆಳಕನ್ನ ಮತ್ತೆ ಕಾಂತಿಯನ್ನ, ಶಕ್ತಿಯನ್ನ. ಮತ್ತೆ ಇಂಥ ಮುಹೂರ್ತದಲ್ಲಿ, ಇಂಥ ಸಮಯದಲ್ಲಿ ಇಷ್ಟು ಕಿರಣಗಳು ಬೀಳುವಾಗ ಅಂತ ಲೆಕ್ಕ ಹಾಕಿ ಕಟ್ಟಿರೋದ್ರಿಂದ ಅದು ಬಹಳ ಪವಿತ್ರವಾಗಿರುತ್ತೆ. ದೇವಸ್ಥಾನವೇ ಪವಿತ್ರವಾದ ಸ್ಥಳ. ಆ ದೇವಸ್ಥಾನದಲ್ಲಿ ಇರುವಂತ ಗರ್ಭಗುಡಿ ಬಹಳ ಪವಿತ್ರವಾದದ್ದು. ಹೀಗಾಗಿ ಅಲ್ಲಿ ಮಡಿಯಿಂದ ಪ್ರವೇಶಿಸ್ಬೇಕು ಅಂತ ಹೇಳ್ತಾರೆ. ಆ ಪುರೋಹಿತರು ಪೂಜೆ ಮಾಡೋರ್ಗೆ ಮಾತ್ರ ಅಲ್ಲಿ ಆ ಒಂದು ಶಕ್ತಿ ಇರುತ್ತೆ. ಅವರು ಅಲ್ಲಿ ಚೆನ್ನಾಗಿ ಪೂಜೆ ಮಾಡಿದಾಗ, ಮಂತ್ರಗಳನ್ನು ಹೇಳಿದಾಗ ಆ ವಾತಾವರಣ ಬಹಳ ಪರಿಶುದ್ಧವಾಗಿರುತ್ತೆ. ಅಲ್ಲಿ ಭಕ್ತಿ ಇರುತ್ತೆ, ಶಕ್ತಿನೂ ಇರುತ್ತೆ. ಹೀಗಾಗಿ ಅಲ್ಲಿ ಒಳಗೆ ಹೋಗಿ ದೇವರಿಗೆ ಅಭಿಷೇಕ ಮಾಡಿದಾಗ ಕುಂಕುಮ, ಅರಿಶಿಣ, ಗಂಧ ಇವನ್ನೆಲ್ಲ ಜೊತೆಗೆ ನೀರನ್ನು ಹಾಕಿದಾಗ ಅದೆಲ್ಲ ಸೇರ್ಕೊಂಡು ಬರುತ್ತೆ. ಅಭಿಷೇಕವಾದ ಕಲ್ಲಿನಲ್ಲೂ ಸಹ ಮಹತ್ವ ಇರುತ್ತೆ. ಆ ಕಲ್ಲಿನ ಮೇಲೆ ಇಷ್ಟು ಉಷ್ಣಾಂಶ ಅಥವಾ ಇಷ್ಟು ತಂಪಿರುವಂತ ಪ್ರದೇಶದಲ್ಲಿ ಈ ನೀರು ಬಿದ್ದಾಗ ಅಲ್ಲಿ ಹೂವನ್ನು ಹಾಕಿರ್ತಾರೆ, ಅದರ ವಾಸನೆಯೂ ಸೇರ್ಕೊಳ್ಳುತ್ತೆ, ಅದರ ಒಂದು ಪರಿಮಳವೂ ಸೇರ್ಕೊಳ್ಳುತ್ತೆ. ಹೀಗಾಗಿ ದೇವಸ್ಥಾನದ ಒಳಗೆ ಕೊಟ್ಟುವಂತಹ ಗರ್ಭಗುಡಿಯ ಅಭಿಷೇಕದ ತೀರ್ಥ ಅದಕ್ಕೊಂದು ರುಚಿ ಇರುತ್ತೆ, ಅದಕ್ಕೊಂದು ಶಕ್ತಿ ಇರುತ್ತೆ. ಇದ್ರ ಜೊತೆಗೆ ಜನರ ಭಕ್ತಿ, ನಂಬಿಕೆ ಸೇರಿದಾಗ ಎಷ್ಟೋ ಜನ ಹರಕೆ ಮಾಡ್ಕೊಳ್ತಾರೆ ದೇವಸ್ಥಾನಕ್ಕೆ ಬಂದಾಗ, ನನಗೆ ಹಿಂಗ್ ಮಾಡೋ, ನಿನ್ಗೆ ಹಿಂಗ್ ಮಾಡ್ತೀನಿ ಅಂತ. ಅದು ಅಗ್ರಿಮೆಂಟ್ ಅಲ್ಲ. ಭಕ್ತಿ ಅನ್ನೋದು ಅಗ್ರಿಮೆಂಟ್ ಅಲ್ಲ. ನಿಮ್ಮ ಭಕ್ತಿ ಇದ್ರೆ ನಮಸ್ಕಾರ ಮಾಡಿ, ನಿಮ್ಮ ಭಕ್ತಿ ಇದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಿ. ಆ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ನಾವು ಭೂಮಿಗೂ ನಮಸ್ಕಾರ ಮಾಡ್ತೀವಿ. ಆ ಭೂಮಿ ನಮ್ಮನ್ನು ಕಾಯ್ತಾ ಇದೆ, ನಮ್ಮನ್ನು ಹೊರ್ತಾ ಇದೆ. ಹೀಗಾಗಿ ಎಷ್ಟೋ ಜನ ಹೆಜ್ಜೆ ನಮಸ್ಕಾರ ಮಾಡ್ತಾರೆ. ಹೀಗಾಗಿ ದೇವಸ್ಥಾನಕ್ಕೆ ಹೋಗೋದಾಗ್ಲಿ, ಆ ದೇವಸ್ಥಾನ ಅನ್ನೋದು ಒಂದು ನಮ್ಮ ಸಂಸ್ಕೃತಿಯ ಲಾಂಛನ. ಮಹಾರಾಜರು, ಹಿಂದಿನ ರಾಜರು, ದಳಪತಿಗಳು, ಮಂತ್ರಿಗಳು ಇವರೆಲ್ಲ ಕಟ್ಟಿದಂಥ, ಪಾರುಪತ್ಯದಾರರು ಕಟ್ಟಿರುವಂಥ ಅವೆಲ್ಲ ನಮ್ಮ ಸಂಸ್ಕೃತಿಯ ಮೂಲವಾಗಿದೆ. ನೂರಾರು ವರ್ಷ, ಸಾವಿರಾರು ವರ್ಷದಿಂದ ಕೆಲವು ದೇವಸ್ಥಾನಗಳಿದೆ. ಅದು ಹಳೇದಾಗಿದ್ರು ಸಹ ಆ ಕಲ್ಲು ಗಟ್ಟಿಯಾಗಿ ನಿಂತಿದೆ, ಆ ಮೂರ್ತಿಗಳು ಗಟ್ಟಿಯಾಗಿ ನಿಂತಿದೆ. ಹಾಳು ಮಾಡಕ್ ನಿಂತಂತ ಅನೇಕ ದುಷ್ಕರ್ಮಿಗಳ ದೃಷ್ಟಿಯಿಂದ ಜನ ಎಲ್ಲ ಹೋಗಿ ಗೀಚ್ತಾರೆ. ಗುಡ್ಡದ ಕಲ್ಲುಗಳ ಮೇಲೆ, ದೇವಸ್ಥಾನದ ಕಲ್ಲುಗಳ ಮೇಲೆ, ಗೋಡೆಗಳ ಮೇಲೆ ಎಲ್ಲ ಗೀಚ್ತಾರೆ. ಹಾಗೆ ಗೀಚಬಾರ್ದು. ನಾನು ಲೇಪಾಕ್ಷಿಗೆ ಹೋಗಿದ್ದೆ, ಎಷ್ಟು ಅದ್ಭುತವಾಗಿದೆ. ಅಲ್ಲಿ ಅದು ದೇವಲೋಕಕ್ಕೆ ಹೋದಂಗ ಅನ್ಸುತ್ತೆ ನಮ್ಗೆ, ದೇವರೇ ನಮ್ಮ ಎದುರಿಗೆ ಇದಾರೇನೋ ಅಂತ ಅನ್ಸುತ್ತೆ. ಆದ್ರೆ ಅಲ್ಲಿರುವಂತ ಗೋಡೆಗಳ ಮೇಲೆ, ಕಲ್ಲು ಮೇಲೆ ಎಲ್ಲ ನಿಮ್ಮ ಲವರ್ಸ್ ಹೆಸರನ್ನು ಕಿತ್ತಿದ್ದೀರಿ, ಲವ್ ಸೈನ್ ಹಾಕಿದ್ದೀರಿ. ಹೀಗೆಲ್ಲ ಮಾಡಬಾರದು. ನಮ್ಮ ಸಂಸ್ಕೃತಿಯ ಲಾಂಛನಗಳನ್ನ ನಾವು ಹಾಳು ಮಾಡಬಾರದು. ಮಕ್ಕಳಿಗೆ ಇವೆಲ್ಲ ಶಿಕ್ಷಣ ಕೊಡಬೇಕು. ತಂದೆ ತಾಯಿ ಟೂರ್ ಹೋದಾಗ, ನೀನು ಗೀಚ, ನಾನು ಗೀಚ್ತೀನಿ, ನಾನು ಒಂದ್ ಕಲ್ಲು ಹೊಡಿತೀನಿ, ನೀನು ಒಂದ್ ಫೋಟೋ ತಗೋ. ಜನರಿಗೆ ಫೋಟೋ ವಿಡಿಯೋ ತಗೊಳ್ಳೋ ಹುಚ್ಚಿದೆಯೇ ಹೊರತು
ಅಲ್ಲಿ ಭಕ್ತಿನೂ ಇಲ್ಲ, ಅಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಕಟ್ಟಿಸಿದಂತ ರಾಜ ಮಹಾರಾಜರು, ಶಿಲ್ಪಿಗಳು, ಇದಕ್ಕೆ ಪ್ರೋತ್ಸಾಹ ನೀಡಿದಂತ ಭಕ್ತರು ನೋಡಿ. ಹಿಂದೆ ಪ್ರತಿ ಮನೆಯಿಂದ ಒಂದು ಇದನ್ನ ಕೊಡ್ತಿದ್ರು ದೇವಸ್ಥಾನಕ್ಕೆ. ಎಷ್ಟೋ ಜನ ಆ ಅರ್ಚಕರಿಗೆ ಮಾಶಾಸ್ತಾನ ಕೊಡ್ತಿದ್ರು, ಅರ್ಚಕರಿಗೆ ಸಲಹಿಸ್ತಾ ಇದ್ರು. ದೇವಸ್ಥಾನವನ್ನ ಸ್ವಚ್ಛವಾಗಿಡೋರಿಗೆ ನಾವು ನಮಸ್ಕಾರ ಮಾಡ್ಬೇಕು. ಎಷ್ಟು ಜನ ನೋಡಿ ಅಜ್ಞಾತವಾಗಿ ಯಾರು ಕಸ ಗುಡಿಸಿದ್ರು, ಯಾರು ತೊಳೆದ್ರು, ಅವ್ರದ್ದು ಸಹ ಸೇವೆ ಇದೆ, ಅವ್ರಿಗೂ ನಾವು ಗೌರವವನ್ನು ಕೊಡಬೇಕು. ಅರ್ಚಕರು ಅಂದ್ರೆ ನಾವು ಬಹಳ ಮರ್ಯಾದೆ ಕೊಡಬೇಕು ಅಂತಲ್ಲ. ಕೆಲವು ಅರ್ಚಕರು ಅತ್ಯುತ್ತಮವಾಗಿರ್ತಾರೆ, ಕೆಲವು ಅರ್ಚಕರಿಗೆ ಸ್ವಲ್ಪ ಆಸೆ ಇರ್ಬೋದು, ಮನುಷ್ಯ ಸಹಜವಾಗಿ. ಆದ್ರೆ ನಾವು ಅವನ್ನ ಜಾತಿ ಸೂಚಕವಾಗಿ ತಗೊಳ್ಬಾರ್ದು. ಸಾಮಾನ್ಯವಾಗಿ ಅರ್ಚಕರೆಲ್ಲ ಹಿಂದಿನಿಂದ ಬಂದ ಹಾಗೆ ಬ್ರಾಹ್ಮಣರು ಇರ್ತಾರೆ. ಈಗ ಬೇರೆ ಬೇರೆ ಜನರು ಎಲ್ಲ ಮಾಡ್ತಾ ಇದ್ದಾರೆ. ಇದು ವಂಶದಿಂದ ಕುಲದಿಂದ ಬರೋದಲ್ಲ, ಹಿಂದಿನಿಂದ ಬೆಳ್ಕೊಂಡು ಬಂದಂತ ಒಂದು ಪದ್ಧತಿ. ಎಲ್ಲರಿಗೂ ಪೂಜೆ ಮಾಡುವಂತ ಶಕ್ತಿ ಅರ್ಹತೆ ಬಂದರೆ, ಅವರು ಸಂಸ್ಕೃತವನ್ನ ಕಲಿತಿದ್ರೆ, ಮಂತ್ರಗಳನ್ನ ಕಲಿತಿದ್ರೆ, ಸಾಂಗೋಪಾಂಗವಾಗಿ ಅವರು ಮಾಡ್ಲಿಕ್ಕೆ ಶಕ್ತರಾದ್ರೆ ಯಾರು ಬೇಕಾದ್ರೂ ಪೂಜೆಯನ್ನ ಮಾಡ್ಲಿ. ನಾವು ಮನೆಯಲ್ಲಿ ಮನಸ್ಸಿನಲ್ಲಿ ಪೂಜೆ ಮಾಡ್ಕೊಳ್ಳೋಣ. ಕೆಲವರಿಗೆ ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಇರಲ್ಲ, ನಿರಾಕಾರವಾಗಿ ಪೂಜೆ ಮಾಡಿ. ಇಲ್ಲಿ ಉದ್ದೇಶ ಏನೋ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಬೇಕು. ಉದ್ವಿಗ್ನವಾದಂತ ಶಾಂತಿ ಸಿಗಬೇಕಂದ್ರೆ ಉದ್ವಿಗ್ನತೆಯಲ್ಲಿ ನೀವು ಏನಾದ್ರು ಒಂದು ಕಂಡ್ಕೋಬೇಕು. ತಣ್ಣೀರು ಕುಡಿದ್ರೆ ಹೆಂಗ್ ಶಾಂತಿ ಬರುತ್ತೆ, ಹಾಗೆ ದೇವಸ್ಥಾನಗಳಿಗೆ ಪ್ರವಾಸಕ್ಕೆ ಹೋದ್ರೆ ಶಾಂತಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಅಧ್ಯಾಯನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಂಜನಗೂಡು ವಾಮನ್ ರಮೇಶ್ ಮಾಡುವ ನಮಸ್ಕಾರಗಳು.